ನಮಸ್ಕಾರ ಆತ್ಮೀಯರೇ. ಯೋಗಕ್ಷೇಮ ಸಂಸ್ಥೆ ಅರ್ಪಿಸುವಂತಹ ಸೈಂಟಿಫಿಕ್ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂತಹ ಡಾಕ್ಟರ್ ಉಷಾ ವಸ್ತಾರೆಯವರು ನಮ್ಮ ಮೆದುಳು ಎಷ್ಟೆಲ್ಲ ಅದ್ಭುತವಾದಂತಹ ಶಕ್ತಿಯನ್ನ ಹೊಂದಿದೆ ಅನ್ನೋದನ್ನ ನಮಗೆ ತಿಳಿಸ್ಕೊಟ್ರು. ನಮ್ಮ ಆಸೆಗಳನ್ನ ಗುರಿಗಳಾಗಿ ಪರಿವರ್ತನೆ ಮಾಡಿಕೊಂಡಾಗ ನಮ್ಮ ಮೆದುಳು ಒಂದು ಜೀನಿಯ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಆದ್ರೆ ನಮ್ಮೆಲ್ಲರ ಮೂಲಭೂತ ಸಮಸ್ಯೆ ಏನು? ನಾವು ಬೇಡ ಬೇಡ ಅಂದ್ರೂ ಕೂಡ ಈ ನಕಾರಾತ್ಮಕ ಆಲೋಚನೆಗಳು ತನ್ನಿಂದ ತಾನೇ ಉತ್ಪತ್ತಿ ಆಗ್ತಿರುತ್ತೆ. ಇದನ್ನೇ ನಮ್ಮ ಮೇಡಮ್ ಆಂಡ್ಸ್ ಅಂತ ಹೇಳ್ತಾರೆ, ಅಂದ್ರೆ ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ಸ್ ಅಂತ. ಹಾಗಾದ್ರೆ ಇದು ಉತ್ಪತ್ತಿ ಆಗೋದಾದ್ರೂ ಎಲ್ಲಿಂದ? ನಮ್ಮ ಕೆಳ ಮೆದುಳಿನಿಂದ, ಅಂದ್ರೆ ಲೋವರ್ ಸೆಂಟರ್ ಇಂದ ಅಂತ ಅರ್ಥ ಆಯಿತು. ಹಾಗಿದ್ರೆ ಈ ವಿಚಾರದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ಈ ದಿನ ನಮ್ಮ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಆತ್ಮೀಯರೇ, ಈ ಲೋವರ್ ಸೆಂಟರ್ ಹೆಚ್ಚು ಆಕ್ಟಿವ್ ಆಗಿದ್ದಾಗ ಏನೆಲ್ಲ ಸಮಸ್ಯೆಗಳು ಎದುರಾಗುತ್ತೆ, ಇದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕಾಗಿ ನಮ್ಮ ಜೊತೆ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂತಹ ಡಾಕ್ಟರ್ ಉಷಾ ವಸ್ತಾರೆ ಅವರಿದ್ದಾರೆ. ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮವನ್ನ ನಮ್ಮ ಪ್ರಶಾಂತ ಪ್ರಾರ್ಥನೆಯ ಮೂಲಕ ಶುರು ಮಾಡೋಣ. ನಮ್ಮ ಸಂಸ್ಥೆಯ ಪ್ರಶಾಂತ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಹೇ ದೇವಾ, ನನಗೆ ಪರಿವರ್ತಿಸಲು ಆಗದುದನ್ನು ಅಂಗೀಕರಿಸುವ ಪ್ರಸನ್ನತೆಯನ್ನು ದಯಪಾಲಿಸು. ನನಗೆ ಸಾಧ್ಯವಾದುದನ್ನು ಪರಿವರ್ತಿಸುವ ಸ್ಥೈರ್ಯ ನೀಡು ಮತ್ತು ಇವೆರಡರ ನಡುವೆ ಇರುವ ತಾರತಮ್ಯವನ್ನು ಗ್ರಹಿಸುವ ವಿವೇಕ ಕೊಡು. ನಾನು ಲಾಸ್ಟ್ ಟೈಮ್ ಏನ್ ಮಾಡಿದ್ನೋ ಒಂದು ಸ್ವಲ್ಪ ರೀಕ್ಯಾಪ್ ಮಾಡಿ ಇನ್ನು ಮುಂದೆ ಹೋಗ್ತೀನಿ. ಅವಾಗ ದೇರ್ ವಿಲ್ ಬಿ ಎ ಕನೆಕ್ಟ್. ಲಾಸ್ಟ್ ಟೈಮ್ ನಾವು ತಿಳ್ಕೊಂಡ್ವಿ ನಮ್ಮಲ್ಲಿ ಅಪರಿಮಿತ ಸಾಮರ್ಥ್ಯ ಇದೆ ಅಂತ. ಇದನ್ನು ಯಾಕೆ ಉಪಯೋಗಿಸ್ಬೇಕು ಅಂತ ನೀವು ಕೊನೆಯಲ್ಲಿ ಹೇಳಬೇಕು ಅಂತ ಹೇಳಿದ್ದೆ. ಅದೇ ರೀತಿ ಇವತ್ತಿನ ಕೊನೆಯಲ್ಲಿ ಅಥವಾ ಯಾವಾಗ ಬೇಕಾದ್ರೂ ಆಸ್ ವಿ ಗೋ ಅಲಾಂಗ್, I would like you to write a specific goal. ಹೆಂಗೆ ಈ ನಮ್ಮ ಅಪರಿಮಿತ ಸಾಮರ್ಥ್ಯನ ನಾವು ಉಪಯೋಗಿಸ್ಕೋಬಹುದು ಒಬ್ಬೊಬ್ರು. ಇಟ್ ವಿಲ್ ಬಿ ಸ್ಪೆಸಿಫಿಕ್, ಇಟ್ ವಿಲ್ ಬಿ ಡಿಫ್ರೆಂಟ್ ಫ್ರಮ್ ಒನ್ ಪರ್ಸನ್ ಟು ಅನದರ್. ನಿಮ್ಮ ಸ್ಪೆಸಿಫಿಕ್ ರೀಸನ್ ಹೌ ಆರ್ ಸ್ಪೆಸಿಫಿಕ್ ಗೋಲ್, ಹೌ ಯು ಕ್ಯಾನ್ ಯೂಸ್ ದಿಸ್ ಅನ್ಲಿಮಿಟೆಡ್ ಪೊಟೆನ್ಷಿಯಲ್ ಅನ್ನೋದನ್ನ ಚಾಟ್ ಬಾಕ್ಸ್ಗೆ ಹಾಕಿದ್ರೆ ಇಟ್ ವಿಲ್ ಹೆಲ್ಪ್ ಔಟ್. ಹಾಗೇನೆ ಸ್ಪೆಸಿಫಿಕ್ ಗೋಲ್ ಜೊತೆ ವಾಟ್ ಈಸ್ ದ ಕಾಮನ್ ಗೋಲ್ ಫಾರ್ ಯುವರ್ ಎಂಟೈರ್ ಫ್ಯಾಮಿಲಿ ಇಟ್ ಸೆಲ್ಫ್. ನಿಮ್ಮದು ವೈಯಕ್ತಿಕವಾಗಿ ಒಂದು ಗೋಲು, ಫ್ಯಾಮಿಲಿ ಗೋಲನ್ನು ಎರಡನ್ನೂ ನೀವು ಅದನ್ನು ತಿಳಿಸ್ಲೇಬೇಕು ಅಂತ ಖಂಡಿತ ಇಲ್ಲ. ನಾವು ಏನೇ ಒಂದು ಪ್ರಶ್ನೆ ಕೇಳಿದ್ರು ನೀವು ಉತ್ತರ ಕೊಡಬೇಕು ಅನ್ನೋ ಖಂಡಿತ ಎಲ್ಲೂ ಹೇಳೋದಿಲ್ಲ. ನೀವು ಅದನ್ನು ಕೊಟ್ಟರೆ ನಾನು ಅದನ್ನು ನೋಡಿ, ಆಸ್ ಲಲಿತಾ ಸೆಡ್, ದಿಸ್ ಇಸ್ ಗೋನ್ ಬಿ ಎ ಸಿರೀಸ್ ಆಫ್ ಲೆಕ್ಚರ್ಸ್. ಅವಾಗ ಅದನ್ನು ಅಳವಡಿಸ್ಕೋತೀನಿ. ನೀವು ಯಾರೋ ಒಬ್ಬರು ಹಿಂಗೆ ಹೇಳಿದ್ರು, ಇದಕ್ಕೆ ಈ ಥರ ಮಾಡಬೇಕು, ಈ ಥರ ಈ ಕಾನ್ಸೆಪ್ಟನ್ನು ಉಪಯೋಗಿಸ್ಬೇಕು ಅನ್ನೋದನ್ನು ನಾನು ಸೇರಿಸ್ಕೊಳ್ಳೋಕ್ಕಾಗಿ ಕೇಳ್ತಾ ಇರೋದು ಅಷ್ಟೇ. ಅದು ಒಂದೇ ಅಲ್ಲ, ನಾವು ಮುಂದೆ ಇನ್ನು ಏನೇನು ಟಾಪಿಕ್ಸ್ ತಗೊಳ್ಬಹುದು ಅನ್ನೋದು ಕೂಡ ಹೆಲ್ಪ್ ಆಗತ್ತೆ ಅದರಿಂದ. ಸೊ ಆಸ್ ಲಲಿತಾ rightly said, we started off with just pure neuroscientific way of looking at ಥಿಂಗ್ಸ್. ಹೆಂಗೆ ಈ ನಮ್ಮ ಮನಸ್ಸು ವರ್ಕ್ ಆಗತ್ತೆ, ನಮ್ಮ ಮೆದುಳು ಹೆಂಗೆ ಕೆಲಸ ಮಾಡತ್ತೆ, ಅದರಿಂದ ನಾವು ಈಗ ನಮ್ಮ ದಿನನಿತ್ಯ ಆಗೋ ಸ್ಟ್ರೆಸ್ಸಿಂದ ನಾವು ಆಚೆ ಹೇಗೆ ಬರಬಹುದು, ನಮಗೆ ಡಿಪ್ರೆಷನ್ ಆಗಿದ್ರೆ ಅಥವಾ ಸಬ್ ಕ್ಲಿನಿಕಲ್ ಡಿಪ್ರೆಷನ್ ತುಂಬ ಜನಕ್ಕೆ ಇರುತ್ತೆ, ಅಥವಾ ಆಂಗ್ಸೈಟಿ, ಇದರಿಂದ ಹೆಂಗೆ ಆಚೆ ಬರಬಹುದು, ನಮ್ಮಲ್ಲಿ ಇರೋ ಒಂದು ಈ ಅಪರಿಮಿತ ಸಾಮರ್ಥ್ಯ ಉಪಯೋಗಿಸ್ಕೊಂಡು ಹೇಗೆ ಹೌ ಕ್ಯಾನ್ ವಿ ಬಿ ರೆಸಿಲಿಯಂಟ್ ಅಂತ ಬೇರೆ 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 ಆ್ಯಂಗಲ್ಸ್ ಅಲ್ಲಿ ಇದನ್ನ ತಿಳಿಸ್ಕೊಡ್ತಾ ಬಂದ್ವಿ. ಬಟ್ ಇತ್ತೀಚೆಗೆ ಈ ಸೈನ್ಸ್ ಜೊತೆ ನಾವು ಸ್ಪಿರಿಚುವಾಲಿಟಿನೂ ಸೇರಿಸ್ತಾ ಬರ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಓನ್ಲಿ ಬಿಕಾಸ್
ಪೀಪಲ್ ಸ್ಟಾರ್ಟೆಡ್ ಆಸ್ಕಿಂಗ್ ಕ್ವೆಶನ್ ಸೋ ಮಚ್. ಇದೆಲ್ಲ ನಮ್ಮದರಲ್ಲಿ ಇದೆಯಲ್ಲ, ಗೊತ್ತಿದೆಯಲ್ಲ ಅನ್ನೋ ಹಾಗೆ ಕೇಳೋದು. ನಮ್ಗೆ ಅನ್ಸತ್ತೆ ಎಷ್ಟೊಂದು ನಮ್ಮ ಮನಸ್ಸಿನ ಬಗ್ಗೆ ನಮಗೆ ಗೊತ್ತಿದೆ ಅಂತ. ಆದರೂ ನಮಗೆ ಹೌ ವಿ ಗೆಟ್ ಇನ್ ಟು ಸಫರಿಂಗ್, ಹೌ ಕ್ಯಾನ್ ವಿ ಕಮ್ ಔಟ್ ಅನ್ನೋದು ಎಷ್ಟೊಂದು ಸಲ ಗೊತ್ತಾಗೋದಿಲ್ಲ. ಪ್ರೇಯರ್ ಮಾಡ್ತೀವಿ, ದೇವಸ್ಥಾನಗಳಿಗೆ ಹೋಗ್ತೀವಿ, ಆದರೂ ಕೆಲವು ಸಲ, ನಾಟ್ ಆಲ್ವೇಸ್, ಕೆಲವು ಸಲ ಕೆಲವ್ರಿಗೆ ಅದರಿಂದ ಆಚೆ ಬರೋದು ಕಷ್ಟ ಆಗಬಹುದು. ಅಥವಾ ತುಂಬ ಜನಕ್ಕೆ ಇನ್ನು ಹೆಂಗೆ ನಾವು ಸಂತೋಷದಿಂದ ಇರಬಹುದು, ಖುಷಿಯಾಗಿರಬಹುದು, ನಮ್ಮ ಜೀವನನ ಇನ್ನು ಹೇಗೆ ಉಪಯೋಗಿಸ್ಕೊಳ್ಬಹುದು ಇನ್ನು ಮುಂದೆ ಅನ್ನೋದೂ ಬೇಕಾಗಿರತ್ತೆ. ಅದು ಅಲ್ಲಿನೂ ಕೂಡ ನಾವು ಅದಕ್ಕೆ ಸಿಕ್ಕಾಕೊಂಡಿರ್ತೀವಿ. ಸೊ ಆದ್ರಿಂದ ಬಿಕಾಸ್ ಆಫ್ ಪೀಪಲ್ಸ್ ಡಿಮ್ಯಾಂಡ್, ಐ ವುಡ್ ಸೇ, ಸ್ಪಿರಿಚುವಾಲಿಟಿನೂ ಸೇರಿಸ್ತಾ ಬಂದಿದ್ದೀವಿ. ಸೊ ದಿಸ್ ಇಸ್ ಒನ್ ಆಸ್ಪೆಕ್ಟ್ ಯು ವಾಂಟ್ ಟು ರಿಮೆಂಬರ್. ಅಗೇನ್ ಲಾಸ್ಟ್ ಟೈಮ್ ಹೇಳಿದ್ವಿ, ಈ ಬ್ರೈನ್ ಅನ್ನೋದು, ಮೆದುಳು ಅನ್ನೋದು ಜೀನಿ ಥರ, ಮಾಂತ್ರಿಕ, ನಮ್ಗೇನು ಬೇಕಾದರೂ ಕೊಡೋದಿಕ್ಕೆ ಸಿದ್ಧತೆ ಇದೆ ಅಂತ ಅಂದ್ಬಿಟ್ಟು. ಹಾಗೆ ಅಂದ ತಕ್ಷಣ ನಾವೇನೋ ಆಸೆ ಪಟ್ಟಿದ್ದೆಲ್ಲ ಕೊಡೋದಿಕ್ಕೆ ಅಂತಲ್ಲ. ಲಾಸ್ಟ್ ಟೈಮು ಕೂಡ ಹೇಳಿದ್ವಿ, ಹೌ ಡಸ್ ದಿಸ್ ವರ್ಕ್? ಬ್ರೈನ್ ವರ್ಕ್ಸ್ ಆಸ್ ಎ ಮೆಜಿಷಿಯನ್, ಗಿವಿಂಗ್ ಅಸ್ ವಾಟ್ ಎವರ್ ವಿ ಆಸ್ಕ್ ಫಾರ್ ಅನ್ನೋದಕ್ಕೆ ಹೇಳಿದ್ವಿ. ನಮ್ಮ ಆಸೆಗಳನ್ನು ಗುರಿಯಾಗಿ ಇಟ್ಕೊಳ್ಳಿ. ಇಫ್ ಯು ಕನ್ವರ್ಟ್ ಯುವರ್ ಡಿಸೈರ್ ಇನ್ ಟು ಗೋಲ್ಸ್, ಅವಾಗ ನಾವು ಏನು ಮಾಡಬೇಕು ಅನ್ನೋದು ಗೊತ್ತಿರತ್ತೆ. ಇಲ್ಲದೆ ಹೋದರೆ ಕೆಲವು ಆಸೆಯಾಗೇ ಉಳಿಯತ್ತೆ. ಇಲ್ಲ ಆಸೆ ಅದು ಪೂರೈಸದೆ ಹೋದರೆ ಅದನ್ನೇನು ಮಾಡೋಕ್ಕಾಗಲ್ಲ ಅಂತ ಒಪ್ಕೊಂಬಿಡೋದಕ್ಕೂ ಸಾಧ್ಯತೆಗಳಿದೆ. ಅದೆರಡೂ ಬೇಡ. ಬಟ್ ಇಫ್ ಯು ಕನ್ವರ್ಟ್ ಯುವರ್ ಡಿಸೈರ್ ಇನ್ ಟು ಅ ಗೋಲ್, ಇವತ್ತಿಂದು ಕೀಪ್ ದಿಸ್ ಇನ್ ದ ಬ್ಯಾಕ್ ಆಫ್ ಯುವರ್ ಮೈಂಡ್, ಅದನ್ನು ಹೆಂಗೆ ನಾವು ತಗೊಂಡು ಹೋಗೋದು ಅನ್ನೋದು ಗೊತ್ತಾಗತ್ತೆ. ಹಾಗೆಯೇ ಈ ಒಂದು ವಿಷಯ ಏನು, ನಮ್ಮ ಬ್ರೈನ್ ಒಂದು ಮೆಡಿಕಲ್ ಸ್ಟೋರ್, ಫಾರ್ಮಸಿ ಥರ ವರ್ಕ್ ಆಗತ್ತೆ ಅಂತ. ಏನಂಗಂದ್ರೆ ಅದರಲ್ಲಿ ನಮ್ಮ ಒಂದೊಂದು ಆಲೋಚನೆಗಳು, ಭಾವನೆಗಳು ಬಂದಾಗ ಒಂದು ಕೆಮಿಕಲ್ ರಿಲೀಸ್ ಆಗತ್ತೆ. ಆಗಲಿ ನಮಗೇನು ಗೊತ್ತಾಗತ್ತೆ, ಅದರಿಂದ ನಮಗೇನು ಉಪಯೋಗ ಅಂತ ಅನ್ನಿಸ್ಬೋದು. ಬಟ್ ಇದು ತುಂಬ ಇಂಪಾರ್ಟೆಂಟ್ ವಿಷಯ. ಯಾಕೆಂದರೆ ಇದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಎಮೋಷನ್ಸನ್ನು ಹೇಗೆ ರೆಗ್ಯುಲೇಟ್ ಮಾಡೋದು ಅಂತ. ನಾವು ಆಲ್ ವಿ ನೋ ಇಸ್ ಟು ಕಂಟ್ರೋಲ್ ಅವರ್ ಎಮೋಷನ್ಸ್. ವಿಲ್ ಪವರನ್ನು ಉಪಯೋಗಿಸ್ಕೊಂಡು ಕಂಟ್ರೋಲ್ ಮಾಡೋದಕ್ಕೆ ಬರುತ್ತೆ. ಬಟ್ ಈ ವಿಷಯ ನಾವು ತಿಳ್ಕೊಂಡಾಗ, ಈ ನಮ್ಮ ಮೆದುಳು ಒಂದು ಕೆಮಿಕಲ್ ಫ್ಯಾಕ್ಟರಿ ಅಥವಾ ಔಷಧಿ ಅಂಗಡಿ ಅಂತ ತಿಳ್ಕೊಂಡಾಗ, ಅದನ್ನು ಅರ್ಥಕೊಂಡಾಗ, ಈ ವಿಷಯನ ಉಪಯೋಗಿಸ್ಕೊಂಡು ನಮ್ಮ ಎಮೋಷನ್ಸ್ನ ನಾವು ಹೇಗೆ ರೆಗ್ಯುಲೇಟ್ ಮಾಡೋದು ಅನ್ನೋದನ್ನು ತಿಳ್ಕೊಬೋದು. ಅದೆಲ್ಲನೂ ಇವತ್ತೇ ಅಲ್ಲ, ಈ ಸಿರೀಸ್ ಆಫ್ ಟಾಕ್ಸಲ್ಲಿ ಸ್ವಲ್ಪವಾಗಿ ಮೇಲೆ ಸೇರಿಸ್ತಾ ಬರ್ತಾ ಇರ್ತೀವಿ. ಸೊ ಯು ವಿಲ್ ಗೆಟ್ ಇಟ್ ಇನ್ ಸ್ಮಾಲ್ ಕ್ಯಾಪ್ಸ್ಯೂಲ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಇದು ಕೂಡ ಬಹಳ ಇಂಪಾರ್ಟೆಂಟ್ ವಿಷಯ ನಾವು ತಿಳ್ಕೊಬೇಕಾಗಿರೋದು. ಹೋದ್ಸಲಿನೇ ಇದನ್ನು ನಾವು ತಿಳ್ಕೊಂಡಿದ್ವಿ. ಹಾಗೆ ನಮ್ಮ ಮೇಲ್ಮೆದುಳು ಅಥವಾ ಹೈಯರ್ ಸೆಂಟರ್ ಆಫ್ ದ ಬ್ರೈನ್, this part of the brain is what truly makes us human, and that's how we are very different from the rest of the animals ಅಂತ ತಿಳ್ಕೊಂಡ್ವಿ. ಇದು ಹೆಂಗೆ ಕೆಲಸ ಮಾಡುತ್ತೆ, ಆಕ್ಟಿವ್ ಆಗಿದ್ದಾಗ ಹೆಂಗಿರತ್ತೆ, ಲೆಸ್ ಆಕ್ಟಿವ್ ಆಗಿದ್ದಾಗ ಏನಾಗತ್ತೆ ಅನ್ನೋದನ್ನು ಲಾಸ್ಟ್ ಟೈಮಿಂದ ತಿಳ್ಕೊಂಡ್ವಿ, ಹೆಂಗೆ ಈ ಮೆದುಳು ವರ್ಕ್ ಆಗತ್ತೆ ಅಂತ ಅಂದ್ಬಿಟ್ಟು. ಈ ಮೆದುಳು ವರ್ಕ್ ಆಗಕ್ಕೆ ಏನು, ಇಟ್ ಹ್ಯಾಸ್ ಟು ಬಿ ಸ್ಟಿಮ್ಯುಲೇಟಿಂಗ್ ಎನ್ವೈರ್ಮೆಂಟ್ ಆ್ಯಂಡ್ ಎ ರಿಲ್ಯಾಕ್ಸ್ಡ್ ಎನ್ವೈರ್ಮೆಂಟ್. ಈ ರಿಲ್ಯಾಕ್ಸ್ಡ್ ಎನ್ವೈರ್ಮೆಂಟಲ್ಲಿ ನಾವು ಕಲಿಯೋದಕ್ಕೆ ಸಾಧ್ಯ ಇದೆ. ಆವಾಗ ನಮ್ಮ ಈ ಹೈಯರ್ ಸೆಂಟರನ್ನು ಜಾಸ್ತಿ ಉಪಯೋಗಿಸೋಕ್ಕೆ ಸಾಧ್ಯತೆಗಳಿದೆ. ಇದು ಕೂಡ ತುಂಬ ಇಂಪಾರ್ಟೆಂಟ್. ನಿಮ್ಮ ಮನೆಯಲ್ಲಿ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಕಲಿತಾ ಇದ್ದರೆ, ಸ್ಕೂಲ್ಗೆ ಕಾಲೇಜ್ಗೆ ಹೋಗ್ತಾ ಇದ್ದರೆ, ಕ್ರಿಯೇಟ್ ಅ ಸ್ಟಿಮ್ಯುಲೇಟಿಂಗ್ ಎನ್ವೈರ್ಮೆಂಟ್ ಆ್ಯಂಡ್ ಆಲ್ಸೋ ರಿಲ್ಯಾಕ್ಸ್ಡ್ ಎನ್ವೈರ್ಮೆಂಟ್. ಇಷ್ಟು ಹೇಳ್ತೀನಿ. ಇನ್ನೇನಾದರೂ ಸ್ಪೆಸಿಫಿಕ್ ಇದು ಕ್ವೆಶನ್ಸ್ ಇದ್ದೆ ಇದರಲ್ಲಿ ಅದನ್ನು ಮುಂದೆ ತಗೊಳ್ಳೋಣ ಅಂತೆ.
ಸೊ ಇಷ್ಟು ತುಂಬ ಮುಖ್ಯ ಅಂತ ಹೇಳಿದ್ವಿ. ಇಲ್ಲಿ ತನಕ ಲಾಸ್ಟ್ ಟೈಮ್ ನಾವು ಮಾಡಿದ್ದು. ಇವತ್ತಿಂದು ವಿ ಗೋಣ ಗೋ ಇನ್ ಟು ಗ್ರೇಟರ್ ಡೀಟೇಲ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಬ್ರೈನ್. ಇನ್ನು ನಾವು ಮನಸ್ಸಿಗೆ ಬಂದೇ ಇಲ್ಲ. ಮನಸ್ಸಿಗೆ ಬರೋದು ಮುಂದಿನ ಕ್ಲಾಸ್ಗಳಲ್ಲಿ ಮನಸ್ಸಿನ ಬಗ್ಗೆ ಬರ್ತೀವಿ. ಇವಾಗ ನಾವು ತಿಳ್ಕೊತಾ ಇರೋದು ಬರೀ ಬ್ರೈನ್ ವಿಷಯ. ಈಗ ಇವತ್ತು ನಾನು ತಿಳಿಸೋದು ಲೋವರ್ ಸೆಂಟರ್ ಆಫ್ ದ ಬ್ರೈನ್, ಕೆಳಮೆದುಳು ಅಂತ ಹೇಳಬಹುದು. ನಾನು ಹೋದ್ಸಲಿ ಹೇಳ್ದಂಗೆ ತುಂಬ 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 ಸಿಂಪಲ್ ಆಗಿ ಬ್ರೈನನ್ನು ಕ್ಲಾಸಿಫೈ ಮಾಡಿ, ಯಾತಕ್ಕೆ ಈ ಥರ ಕ್ಲಾಸಿಫೈ ಮಾಡಿರೋದು ಅಂದರೆ ನಮಗೆ ಇಂಪ್ಲಿಮೆಂಟೇಷನ್ಗೆ ಈ ಕಾನ್ಸೆಪ್ಟ್ಸನ್ನು, ಇನ್ನು ಮುಂದೆ ಮುಂದೆ ಕಾನ್ಸೆಪ್ಟ್ಸನ್ನು ತುಂಬ ತಿಳ್ಕೊತೀವಿ. ಒಂದು 8-10 ಅಥವಾ 10-12 ಕಾನ್ಸೆಪ್ಟ್ಗಳಿದೆ. ಅದನ್ನು ಒಂದೊಂದು ನ್ಯೂರೋಸೈನ್ಸ್ ಕಾನ್ಸೆಪ್ಟನ್ನು ತಿಳ್ಕೊಂಡಾಗ ನಾವು ಹಿಂಗೆ ಆಳಕ್ಕೆ ಹೋದಾಗ ಹೇಗೆ ಅದನ್ನು ಉಪಯೋಗಿಸ್ಕೊಳ್ಳೋದು ಅಂತ ಅಂದ್ಬಿಟ್ಟು. ಬಟ್ ಎನಿವೆ, ಈ ಕೆಳ ಮೆದುಳಿಂದ ನಾವು ಅರ್ಥಕೊಳ್ಳುವಾಗ ಅಯ್ಯೋ ಹೌದಾ ಅಂತ ಅನ್ಸತ್ತೆ. ಇದು ಹಿಂಗೆ ಹಾಗಾದರೆ ನನ್ಗೆ ಹಿಂಗೆ ಆಗ್ತಾ ಇದೆಯಾ ಅನ್ನೋ ಒಂದು ಕನ್ಸರ್ನ್ ಇರಬಹುದು, ಆಂಗ್ಸೈಟಿ ಇರಬಹುದು, ಖಂಡಿತ ಬರುತ್ತೆ. ಬಟ್ ವಾಟ್ ಎವರ್ ಐ ಸೇ, ಡೂ ನಾಟ್ ಟೇಕ್ ಎನಿಥಿಂಗ್ ಪರ್ಸನಲಿ. ಇದು ಎಲ್ಲರಿಗೂ ಆಗೋ ಅಂತ ವಿಚಾರ. ಈ ಹೈಯರ್ ಸೆಂಟರ್ ಹೆಂಗೆ ಜಾಸ್ತಿ ಕೆಲಸ ಮಾಡೋದು, ಲೋವರ್ ಸೆಂಟರ್ ಹೆಂಗೆ ಜಾಸ್ತಿ ಕೆಲಸ ಮಾಡುತ್ತೆ, ಯಾವಾಗ ಜಾಸ್ತಿ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳಿಸ್ಕೊಂಡಾಗ, ಎಸ್ಪೆಷಲಿ ಲೋವರ್ ಸೆಂಟರ್ ಬಗ್ಗೆ ನಾವು ತಿಳ್ಕೊಳಕ್ಕೆ ಹೋದಾಗ ನಮಗೆ ಅಯ್ಯೋ ನನಗೆ ಇಷ್ಟೊಂದು ಗೊತ್ತೇ ಇರಲಿಲ್ಲ, ನನ್ನ ಲೋವರ್ ಸೆಂಟರ್ ಎಷ್ಟು ಆ್ಯಕ್ಟಿವ್ ಆಗಿದೆಯಲ್ಲ ಅಂತ ಅನ್ನಿಸ್ಬಿಡತ್ತೆ. ಸೊ ಅದಕ್ಕೆ ಡೋಂಟ್ ಟೇಕ್ ಎನಿಥಿಂಗ್ ಪರ್ಸ್ನಲಿ, ದಿಸ್ ಇಸ್ ಸೈನ್ಸ್. ಎಲ್ಲರ ಮೆದುಳು ಹಿಂಗೇನೆ ಕೆಲಸ ಮಾಡೋದು. ಯಾವ ಯಾವ ಸಂದರ್ಭಗಳಲ್ಲಿ ಯಾವಾಗ ಹೈಯರ್ ಸೆಂಟರ್ ಜಾಸ್ತಿ ಕೆಲಸ ಮಾಡುತ್ತೆ, ಲೋವರ್ ಸೆಂಟರ್ ಯಾವಾಗ ಜಾಸ್ತಿ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಜಸ್ಟ್ ವಾಂಟ್ ಟು ಮೆನ್ಷನ್ ದಿಸ್, ಡೂ ನಾಟ್ ಟೇಕ್ ಎನಿಥಿಂಗ್ ಪರ್ಸನಲಿ. ಇನ್ ದ ನೆಕ್ಸ್ಟ್ ಫ್ಯೂ ಮಿನಿಟ್ಸ್ ವಾಟ್ ಐ ಆಮ್ ಗೋನ್ ಬಿ ಟಾಕಿಂಗ್ ಅಬೌಟ್ ಏನಿದು ಲೋವರ್ ಸೆಂಟರ್ ಆಫ್ ದ ಬ್ರೈನ್. ಇದರಿಂದಾನೇ ನಮಗೆ ಅಭ್ಯಾಸ ಬಲ ಮನಸ್ಸು ಬರೋದು. ವೆರಸ್ ಹೈಯರ್ ಸೆಂಟರಿಂದ ಪ್ರಜ್ಞಾಪೂರ್ವಕ ಮನಸ್ಸು, ಅದನ್ನೇ ಬುದ್ಧಿ ಅನ್ನೋದು ಬರೋದು. ಅದನ್ನು ಮನಸ್ಸಿನ ಬಗ್ಗೆ ನಾವು ಅರ್ಥಕೊಳ್ಳುವಾಗ ಡೀಟೇಲ್ ಆಗಿ ಹೋಗೋಣ. ಬಟ್ ಈ ಲೋವರ್ ಸೆಂಟರ್ ಆಫ್ ದ ಬ್ರೈನಿಂದ ಬರೋದು ಅಭ್ಯಾಸ ಬಲ ಮನಸ್ಸು. ನಮಗೆ ಈ ಅಭ್ಯಾಸ ಬಲ ಮನಸ್ಸನ್ನು ಉಪಯೋಗಿಸಿ 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 ಅಭ್ಯಾಸ ಆಗ್ಬಿಟ್ಟಿದೆ. ಎಸ್ಪೆಷಲಿ ಏನು ನಮಗೆ ವಯಸ್ಸಾಗ್ತಾ ಇದ್ದಾಗ, ಅಥವಾ ನಾವು ತಕ್ಷಣ ರಿಟೈರ್ ಆಗಿದ್ರೆ, ಅಥವಾ ನಾವು ಗಂಡಸರಾಗಲಿ ಹೆಂಗಸರಾಗಲಿ ನಾವು ಮನೆಯಲ್ಲಿ ಇದ್ದು ರೊಟೀನ್ ಕೆಲಸ ಮಾಡ್ತಾ ಇದ್ರೆ ಆವಾಗ ಈ ಲೋವರ್ ಸೆಂಟರ್ ಜಾಸ್ತಿ ಕೆಲಸ ಮಾಡುತ್ತೆ, ವಿಚ್ ಇಸ್ ಗುಡ್. ನಮಗೆ ಹ್ಯಾಬಿಟ್ ಆಗಿರೋದನ್ನೆಲ್ಲ ನಾವೇನು ಯೋಚನೆ ಮಾಡದೆ ಮಾಡ್ತಾ ಹೋಗ್ಬಹುದು. ನಮ್ದೇನು ಅಡುಗೆ ಮಾಡೋ ಕೆಲಸ ಆಗಲಿ, ಡ್ರೈವಿಂಗ್ ಕೆಲಸ ಆಗಲಿ, ಇದು ಏನು ತರಬೇಕು ಏನು ತರಬಾರ್ದು, ಏನು ಮುಗ್ದೋಗಿದೆ ಅದನ್ನು ಕೆಲವು ಸಲ ತುಂಬ ಆಟೋಮ್ಯಾಟಿಕ್ ಆಗಿ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಆಗ ನಾವು ಮೆದುಳನ್ನು ಜಾಸ್ತಿ ಉಪಯೋಗಿಸದೆ ಇದ್ದಾಗ, ಬಿಕಾಸ್ ಆಫ್ ದ ಸರ್ಕಮ್ಸ್ಟೆನ್ಸಸ್ ವಿ ಆರ್ ಇನ್, ಈ ಜಗತ್ತೇ ಹಾಗೆ. ಅದು ಎಸ್ಪೆಷಲಿ ಈಗ ಸೋಷಿಯಲ್ ಮೀಡಿಯಾನಲ್ಲಿ ಏನು ಸರಿಯಾಗಿಲ್ವೋ ಅದನ್ನೇ ಹೆಚ್ಚಾಗಿ ತೋರಿಸ್ತಾರೆ, ಅಥವಾ ಪರ್ಸನಲಿ ಏನಾದರೂ ತುಂಬ ಚೆನ್ನಾಗಿದ್ದರೆ ಫೋಟೋಸ್ ಹಾಕಿ ಅದನ್ನು ತೋರಿಸ್ತಾರೆ. ಅದು ಇದೆರಡೂ ಕೆಲವು ಸಲ ಕ್ರಿಯೇಟ್ಸ್ ನೆಗೆಟಿವಿಟಿ ಇನ್ಸೈಡ್ ಅಸ್. ಯಾವಾಗ ಬರೀ ಲೋವರ್ ಸೆಂಟರೇನೆ ಜಾಸ್ತಿ ಆಕ್ಟಿವ್ ಆಗ್ತಾ ಇದ್ದಾಗ. ಹಾಗೆ ಈ ಲೋವರ್ ಸೆಂಟರ್ ಆಫ್ ದ ಬ್ರೈನ್ ಜಾಸ್ತಿ ಆಕ್ಟಿವ್ ಆಗ್ತಾ ಇದ್ದಾಗ ಏನೇನು ಆಗತ್ತೆ ಅಂತ ಫಸ್ಟ್ ನೋಡೋಣ. ಇದು ಯಾವಾಗ ಆಗತ್ತೆ, ಇದನ್ನು ಹೆಂಗೆ ಆಚೆ ಬರೋದು ಅನ್ನೋದನ್ನ ತಿಳ್ಕೊಳ್ಳೋಣಂತೆ. ನಮ್ಗೆ ಲೋವರ್ ಸೆಂಟರ್ ಜಾಸ್ತಿ ಕೆಲಸ ಮಾಡ್ತಾ ಇದ್ದಾಗ ಆಂಗ್ಸೈಟಿ ಅನ್ನೋದು ನಾನು ಬ್ರಾಡಾಗಿ ಹೇಳ್ತಾ ಇದ್ದೀನಿ. ಇದರಲ್ಲಿ ವೇರಿಯಸ್ ಟೈಪ್ಸ್ ಆಫ್ ಆಂಗ್ಸೈಟಿ ಇದೆ. ಅದನ್ನೇ ಮುಂದಿನ ತಿಂಗಳು ಇನ್ ಪರ್ಸನ್ ಈ ವರ್ಕ್ಶಾಪ್ ನಡೀತಾ ಇದೆ. ಫಾರ್ ದ ಟೈಮ್ ಇನ್ ಯೋಗಕ್ಷೇಮ ವಿ ಆರ್ ಕಂಡಕ್ಟಿಂಗ್ ದಿಸ್ ವರ್ಕ್ಶಾಪ್ ಅಂಡರ್ ದ ಬ್ಯಾನರ್ ಆಫ್ ನಾಲೆಡ್ಜ್ ಆಸ್ ಮೆಡಿಸನ್.
ಒಂದು ಸಿರೀಸ್ ಆಫ್ ಟಾಕ್ಸ್, ಇದು ಕೂಡ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್ ಕಮ್ಸ್ ಅಂಡರ್ ದಟ್ ಬ್ಯಾನರ್, ನಾಲೆಡ್ಜ್ ಆಸ್ ಮೆಡಿಸನ್, ವಿಚ್ ಇಸ್ ಸೆಲ್ಫ್ ನಾಲೆಡ್ಜ್. ನಾವೇ ಫಸ್ಟ್ ತಿಳ್ಕೊಬೇಕು ಅನ್ನೋದಕ್ಕೆ ನಾನು ಬ್ರಾಡಾಗಿ ಆಂಗ್ಸೈಟಿ ಅಂತ ಹೇಳ್ತಾ ಇದ್ದೀನಿ. ಸೊ ಆಂಗ್ಸೈಟಿ ಜಾಸ್ತಿ ಆಗತ್ತೆ. ಯಾರೋ ಮನೆಗೆ ಬರಲಿಲ್ಲ ಯೂಶ್ವಲ್ ಟೈಮ್ಗೆ, ಅವಾಗ ಏನೋ ಆಗೋಗಿದೆ, ಬರೀ ನೆಗೆಟಿವ್ ಆಗೇನೆ ಯೋಚನೆ ಮಾಡೋ ಅಂಥದ್ದು, ಅದು ಆಂಗ್ಸೈಟಿ ಜಾಸ್ತಿ ಆಗುತ್ತೆ. ನರ್ವಸ್ನೆಸ್, ಏನಪ್ಪ ಮಾಡೋದು, ಹೆಂಗೆ ಡಿಸಿಷನ್ ತಗೊಳ್ಳೋದು, ಏನಾಗತ್ತೋ ಏನೋ ಗೊತ್ತಿಲ್ಲ, ಅಲ್ಲಿ ಹೆಂಗೆ ಹೋಗೋದು, ಹೊಸಬ್ರನ್ನ ಯಾರನ್ನಾದ್ರೂ ಮೀಟ್ ಮಾಡಬೇಕಾದ್ರೆ ಆ ಥರದ್ದೆಲ್ಲ ಆ ನರ್ವಸ್ನೆಸ್ ಜಾಸ್ತಿ ಆಗುತ್ತೆ. ಪ್ಯಾನಿಕ್ ಅಟ್ಯಾಕ್ ಇಸ್ ಅ ಟೈಪ್ ಆಫ್ ಆಂಗ್ಸೈಟಿ, ಅದರಿಂದ ಜಾಸ್ತಿ ಹೋಗೋದಿಲ್ಲ. ಆಮೇಲೆ ವರಿಯಿಂಗ್, ತುಂಬ ಯೋಚನೆ ಮಾಡೋದು. ಅದು ಎಂಥದ್ದು ವರಿಯಿಂಗ್ ಅಂದರೆ, ಯೋಚನೆ ಮಾಡಿದ್ರೆ ಏನೋ ತಪ್ಪಿಲ್ಲ, ಎಂಥ ಯೋಚನೆ ಏನಾದರೂ ಸರಿಯಾಗಿ ಆಗಲ್ಲ ಅನ್ನೋದು, ನೆಗೆಟಿವ್ ಆಗಿ ಯೋಚನೆ ಮಾಡೋ ಅಂಥದ್ದು, ಅದು ವರಿಯಿಂಗ್. ತುಂಬ ಜಾಸ್ತಿ ವರಿ ಮಾಡ್ಕೋತಾರೆ ಅಂತ ಕೇಳಿದ್ದೀವಿ. ವರಿಯಿಂಗ್ ಇದೆಲ್ಲ ಲೋವರ್ ಸೆಂಟರ್ ತುಂಬ ಆಕ್ಟಿವ್ ಆಗಿ ವರ್ಕ್ ಆದಾಗ. ಆಮೇಲೆ ವಿ ಗೆಟ್ಸ್ ಸ್ಟಕ್ ಆನ್ ಸರ್ಟನ್ ಥಾಟ್ಸ್, ಇದನ್ನೇ ನಾವು ಅಬ್ಸೆಷನ್ಸ್ ಅಂತ ಹೇಳ್ತೀವಿ. ಟೆಕ್ನಿಕಲ್ ಟರ್ಮ್ ಇದು ಅಷ್ಟೇ, ಏನು ಅದ್ರ ಬಗ್ಗೆ ಏನು ಆಳವಾಗಿ ಏನು ಹೋಗಬೇಕಾಗಿಲ್ಲ. ವಿ ಗೆಟ್ ಸ್ಟಕ್ ಆನ್ ಸರ್ಟನ್ ಥಾಟ್ಸ್, ಅದೇ ರಿಪೀಟೆಡ್ ಆಗಿ ಮತ್ತೆ 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 ಬರ್ತಾ ಇರುತ್ತೆ. ರಿಪೀಟೆಡ್ ಥಾಟ್ಸ್, ರೆಪಿಟೇಟಿವ್ ಥಾಟ್ಸ್ ಅಂತ ಹೇಳ್ತೀವಿ. ಅಥವಾ ರೆಪಿಟೇಟಿವ್ ಆಕ್ಷನ್ಸ್, ವಿ ಗೆಟ್ ಸ್ಟಕ್ ಆನ್ ಆಕ್ಷನ್ಸ್. ಎಷ್ಟೊಂದು ಜನ ಕ್ಲೀನ್ ಮಾಡಿದ್ದನ್ನೇ ಕ್ಲೀನ್ ಮಾಡ್ತಾ ಇರ್ತಾರೆ, ಇಲ್ಲ ಹೋಗಿ ಜಾಸ್ತಿ ಮತ್ತೆ ಮತ್ತೆ ಕೈ ತೊಳ್ಕೊಳ್ಳೋದು ಏನಾದರೂ ಆಗೋಗಿದ್ರೆ ಅಂತ ಅಂದ್ಬಿಟ್ಟು, ಹೋಗಿ ಹೋಗಿ ಮತ್ತೆ ಲೈಟ್ ಆಫ್ ಆಗಿದೆಯಾ, ಸ್ಟೋವ್ ಆಫ್ ಆಗಿದೆಯಾ, ಬಾಗಿಲ ಚಿಲ್ಕ ಹಾಕಿದೀವಾ ರಾತ್ರಿ ಅನ್ನೋದು ಮತ್ತೆ ಮತ್ತೆ ಹೋಗಿ ನೋಡೋದು. ವಿ ಗೆಟ್ ಸ್ಟಕ್ ಆನ್ ಅವರ್ ಆಕ್ಷನ್ಸ್, ಇದನ್ನ ಕಂಪಲ್ಷನ್ಸ್ ಅಂತ ಹೇಳ್ತೀವಿ. ದಿಸ್ ಇಸ್ ಆಲ್ಸೋ ಎ ಟೈಪ್ ಆಫ್ ಆಂಗ್ಸೈಟಿ ಅಷ್ಟೇ. ಇದೇನು ಏನಪ್ಪ ಹಂಗೆ ಮಾಡೋದು ಅನ್ನೋದಕ್ಕೇನು ಬೇಡ, ಅದು ಇಟ್ಸ್ ಅ ಟೈಪ್ ಆಫ್ ಆಂಗ್ಸೈಟಿ. ಇವಾಗ ಇಲ್ಲಿ ಅಷ್ಟು ಮಾತ್ರ ಸಾಕೋದಕ್ಕೆ. ಆರ್ ವಿ ಗೆಟ್ ಇನ್ ಟು ಸರ್ಟನ್ ಅಡಿಕ್ಟಿವ್ ಬಿಹೇವಿಯರ್ಸ್. ನಮಗೆ ಅಡಿಕ್ಷನ್ ಅಂದರೆ ಮುಂಚೆ ಅರ್ಥ ಮಾಡ್ಕೋತಾ ಇದ್ದಿದ್ದು ಸ್ಮೋಕಿಂಗು, ಡ್ರಿಂಕಿಂಗು, ಅಥವಾ ಎಲೆ ಅಡಿಕೆ ಹಾಕೋತಾರೆ ಎಷ್ಟೊಂದು ಜನ, ಅದನ್ನೇ ಚೂ ಮಾಡ್ತಾ ಇರ್ತಾರಲ್ಲ, ಇದಕ್ಕೆ ಮಾತ್ರ ಅಡಿಕ್ಷನ್ ಅನ್ನೋ ಥರ ನಾವು ಅನ್ಕೋತಾ ಇದ್ದಿದ್ದು. ಎಷ್ಟೊಂದು ಸಲ ಇವಾಗ ನಮಗೆ ಮರ್ತೋಗಿದೆ, ಮರ್ತೋಗೋದಲ್ಲ, ಗೊತ್ತೇ ಇಲ್ಲ. ವಿ ಗೆಟ್ ಅಡಿಕ್ಟೆಡ್ ಟು ದಿಸ್ ಟೆಲಿಫೋನ್, ಇದಿಲ್ಲದೆ ಜೀವನ ನಡ್ಸಕ್ಕಾಗಲ್ಲ ಅನ್ನೋ ರೀತಿಗೆ ಬಂದ್ಬಿಡತ್ತೆ ಎಲ್ಲರಿಗೂ. ಫಾರ್ ಪೀಪಲ್ ಹೂ ವರ್ಕ್, ಫಾರ್ ಹೋಮ್ ಮೇಕರ್ಸ್ ಆಲ್ಸೋ. ಅದಕ್ಕೆ ಡಿಜಿಟಲ್ ಡಯಟಿಂಗ್ ಅಂತಾನೆ ಹೇಳ್ತೀನಿ. ಈ ಫೋನನ್ನು ಅಷ್ಟಷ್ಟು ಹೊತ್ತು ಒಳಗಡೆ ಇಟ್ಬಿಡಬೇಕು, ಅಥವಾ ಪೂರ್ತಿ ಆಫ್ ಮಾಡಿಬಿಟ್ಟಿರಬೇಕು, ಇಲ್ಲ ಸೈಲೆಂಟ್ ಮೋಡಲ್ಲಿ ಅಷ್ಟು ಹೊತ್ತು ಏನು ಮಾಡಿದ್ರು ಅದನ್ನು ನೋಡೋಕ್ಕೆ ಹೋಗಬಾರ್ದು. ಇದು ಅಟ್ಲೀಸ್ಟ್ ಕೆಲಸ ಮಾಡೋರಿಗೆ ಈಸಿಯಾಗಿ ಆಗುತ್ತೆ, ಮನೆಯಲ್ಲೇ ಇರೋರಿಗೆ, ಹೋಮ್ ಮೇಕರ್ಸ್ಗೆ ದಿಸ್ ಇಸ್ ಎಕ್ಸ್ಟ್ರೀಮ್ಲಿ ಟಫ್. ಎಷ್ಟೊಂದು ಸಲ ನಮಗೆ ಗೊತ್ತಿಲ್ಲ, ಬೋರ್ಡಮ್ ಈಸ್ ಒನ್ ಆಫ್ ದ ಮೇಜರ್ ಕಾಸಸ್ ಆಫ್ ಸ್ಟ್ರೆಸ್ ಅಂತ. ಹೋಮ್ ಮೇಕರ್ಸ್ಗೂ ಮನೆಯಲ್ಲಿರೋರ್ಗೂ ಸ್ಟ್ರೆಸ್ ಆಗುತ್ತೆ, ಗೊತ್ತೇ ಇರೋದಿಲ್ಲ ಅದು ಸ್ಟ್ರೆಸ್ ಅಂತ. ಆ ಬೋರ್ಡಮ್ ಇಂದ ವಿ ಸ್ಟಾರ್ಟ್ ಲುಕಿಂಗ್ ಇನ್ ಟು ದಿಸ್. ಏನಾದರೂ ಮೆಸೇಜ್ ಬಂದಿದ್ಯಾ, ಅಲ್ಲಿಗೆ ಹೋಗ್ತೀವಿ ಸೋಷಿಯಲ್ ಮೀಡಿಯಾಗೆ, ಅಲ್ಲಿಗೆ ಹೋಗ್ತೀವಿ ಯೂಟ್ಯೂಬ್ಗೆ, 2 ನಿಮಿಷ ಅಂತ. 45 ನಿಮಿಷ ಕಳೆದೋಗಿರುತ್ತೆ, ಗೊತ್ತೇ ಆಗಲ್ಲ. ವಿ ಡೋಂಟ್ ರಿಯಲೈಸ್. ಫಾರ್ ಪೀಪಲ್ ಹೂ ಸ್ಟೇ ಎಟ್ ಹೋಮ್, ವಿ ಹ್ಯಾವ್ ಇವಾಗ ಅಡಿಕ್ಷನ್ ಅನ್ನೋ ಪದ ಉಪಯೋಗಿಸಲ್ಲ. ವಿ ಗೆಟ್ ಸೋ ಯೂಸ್ ಟು ದ ಫೋನ್, ವಿ ಸ್ಪೆಂಡ್ ಸೋ ಮಚ್ ಟೈಮ್ ಆನ್ ದ ಫೋನ್. ಇನ್ನು ಯಾಕೆ ಅಡಿಕ್ಷನ್ ಆಗಿಲ್ಲ ಅಂತಂದರೆ, ನಮ್ಗೇನು ಕೆಲಸ ಮಾಡಬೇಕೋ ಅದನ್ನು ಮಾಡ್ತಾ ಇದ್ದೀವಿ. ಅಡುಗೆ ಆಗಲಿ, ಮನೇನ ಸರಿಯಾಗಿ ಇಟ್ಕೊಳ್ಳೋದಕ್ಕಾಗಲಿ, ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಆದ್ದರಿಂದ ಅದಿನ್ನೂ ಅಡಿಕ್ಷನ್ ಅಂತ ನಮಗೂ ಗೊತ್ತಾಗಿಲ್ಲ. ಬಟ್ ಎಷ್ಟೊಂದು ಜನ ಹೋಮ್ ಮೇಕರ್ಸ್ ನನ್ನ ಹತ್ರ ಬಂದಿದ್ದಾರೆ, ಐ ನೋ ಐ ಆಮ್ ಅಡಿಕ್ಟೆಡ್ ಟು ದಿಸ್, ಹೌ ಕ್ಯಾನ್ ಐ ಕಮ್ ಔಟ್ ಅಂತ ಕೇಳೋದಕ್ಕೆ. ವೆದರ್ ಇಟ್ ಈಸ್ ಇನ್ ಇಂಡಿಯಾ ಆರ್ ಔಟ್ಸೈಡ್ ಆಫ್ ಇಂಡಿಯಾ, 2 ಕಡೆಗೂ ಕೇಳಿದ್ದಾರೆ ಹೋಮ್ ಮೇಕರ್ಸ್. ಯಾವಾಗ ಇದು ನಮಗೆ ಮನೆ ಕೆಲಸಗಳ ಅಫೆಕ್ಟ್ ಆಗ್ತಾ ಇದೆಯೋ,
ನಾವು ಮುಂಚೆ ಎಷ್ಟು ಖುಷಿಯಿಂದ ಅಡುಗೆ ಮಾಡ್ತಾ ಇದ್ವಿ, ಏನೇನೆಲ್ಲ ಕಲಿತು ಅಡುಗೆ ಮಾಡ್ತಾ ಇದ್ವಿ. ಇವಾಗ ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟೊಂದು ಸಿಂಪಲ್ ಅಡುಗೆ ಮಾಡಿ ಇದ್ರ ಮೇಲೆ ಇದ್ರ ಮೇಲೆ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಾ, ಫೋನ್ ಮೇಲೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಾ. ದಟ್ ಈಸ್ ವಾಟ್ ಲೀಡ್ಸ್ ಟು ಅಡಿಕ್ಷನ್. ಅಥವಾ ಈ ಫೋನಲ್ಲಿ ಉಪಯೋಗಿಸಿ ನಮ್ಮದು ವಾಕಿಂಗ್ ಕಡಿಮೆ ಮಾಡ್ತಿದ್ದೀವಾ, ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗ್ತಾ ಇದೆಯಾ, ಆದಷ್ಟು ಬೇಗ ಕೆಲಸಗಳ ಮಾಡಿಕೊಂಡು ಇದಕ್ಕೆ ಯೂಟ್ಯೂಬಲ್ಲಿ ನೋಡೋಕೆ ಬರ್ತಿದ್ದೀವಾ. ಇದೆಲ್ಲ ಇದೆಲ್ಲ ಆಗ್ತಾ 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 ನಮಗೇ ಗೊತ್ತಿಲ್ಲದೆ ಇರೋ ಹಂಗೆ ಇಟ್ ಲೀಡ್ಸ್ ಟು ಅಡಿಕ್ಷನ್. ಫಸ್ಟ್ ಥಿಂಗ್, ಅಡಿಕ್ಷನ್ನಲ್ಲಿ ನಮ್ಮದು ಮನೆ ಕೆಲಸಗಳಿಗೂ ಅಫೆಕ್ಟ್ ಆಗೋಕ್ಕಿಂತ ಮುಂಚೆ ಏನೋ ಒಂದು ರೆಸ್ಲೆಸ್ನೆಸ್ಸು, ಏನೋ ಒಂದು ಖುಷಿ ತರ್ತಾ ಇಲ್ಲ. ಇದನ್ನು ಬೇಕಾದಷ್ಟು ಟೈಮ್ ಪಾಸ್ಗೆ ಸ್ಪೆಂಡ್ ಮಾಡ್ತೀವಿ, ಆದರೆ ಸಂತೋಷ ಸಿಗ್ತಾ ಇಲ್ಲ. ಸಂತೋಷದಿಂದ ಯಾರ ಜೊತೆಗೆ ಮುಂಚೆ ಆದರೆ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇದ್ವಿ, ಇವಾಗ ಫ್ರೆಂಡ್ಸ್ ಹತ್ರ ಮಾತಾಡೋದು ಇಲ್ಲ. ಅಥವಾ ಫ್ರೆಂಡ್ಸ್ ಮನೆಗೆ ಹೋಗ್ತಿದ್ವಿ, ಅದು ಇವಾಗಿಲ್ಲ. ಪೇರೆಂಟ್ಸ್ ಮನೆಗೋ ಸಿಬ್ಲಿಂಗ್ಸ್ ಮನೆಗೋ ಹೋಗ್ತಿದ್ವಿ, ಅದು ಇವಾಗ ಇಲ್ಲ. ಈ ಥರ ಆಗ್ಬಿಡತ್ತೆ. ಸೊ ದಿಸ್ ವಿಲ್ ಲೀಡ್ ಟು ಅಡಿಕ್ಷನ್. ಸೊ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಫಾರ್ ಯು ಆಲ್, ಅದಕ್ಕೆ ಇವಾಗ ಹ್ಯಾಬಿಟ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಈ ಹ್ಯಾಬಿಟನ್ನು, ಟೆಲಿಫೋನ್ ಯೂಸೇಜ್ ಹ್ಯಾಬಿಟನ್ನು ನೀವೇ ಎಷ್ಟು ಕಡಿಮೆ ಮಾಡ್ಕೊಳ್ಳೋಕೆ ಸಾಧ್ಯ ಅಂತ ನೋಡ್ಕೊಳ್ಳಿ. ನಾನು ಎಕ್ಸಸೈಸ್ ಮಾಡ್ತಿದ್ದೀನಾ, ಖುಷಿಯಾಗಿದ್ದೀನಾ, ಚೆನ್ನಾಗಿ ಅಡುಗೆ ಮಾಡ್ತಿದ್ದೀನಾ, ಹೊಸ ಹೊಸ ಅಡುಗೆ ಕಲಿತಾ ಇದ್ದೀನಾ, ಹೊಸದು ಬೇರೆ ಏನಾದರೂ ಮಾಡೋದನ್ನು ನಾನು ಕಲಿತಾ ಇದ್ದೀನಾ, ಇದನ್ನೆಲ್ಲ ತಿಳ್ಕೊಂಡು ಜಸ್ಟ್ ಈಸ್ ಇಟ್ ಸ್ಟಿಲ್ ಹ್ಯಾಸ್ ಬಿಕಮ್ ಎ ಹ್ಯಾಬಿಟ್ ಆರ್ ಈಸ್ ಇಟ್ ಲೀಡಿಂಗ್ ಟು ಅಡಿಕ್ಷನ್ ಅನ್ನೋದನ್ನು ನಾವೇ ಕೂಲಂಕುಷವಾಗಿ ವಿಚಾರ ಮಾಡಿಕೊಂಡ್ರೆ ಹೆಲ್ಪ್ ಆಗತ್ತೆ. ಒಂದೇ ಅಲ್ಲ, ನಮ್ಮ ಲೋವರ್ಸ್ ಅದಕ್ಕೆ ಒಂದಕ್ಕೊಂದು ಕನೆಕ್ಷನ್ಗೆ ಬೇಡ, ದಿಸ್ ಇಸ್ ಅ ಸಪ್ರೇಟ್ ಟಾಪಿಕ್. ಕಾಗ್ನಿಟಿವ್ ಇನ್ಫ್ಲೆಕ್ಸಿಬಿಲಿಟಿ ಅಂತ. ಈ ಲೋವರ್ ಸೆಂಟರ್ ಕಡಿಮೆ ವರ್ಕ್ ಆಗ್ತಾ ಇದ್ದಾಗ, ಜಾಸ್ತಿ ವರ್ಕ್ ಆಗ್ತಾ ಇದ್ದಾಗ ಏನಾಗುತ್ತೆ, ನಮಗೆ ಒಟ್ಟಿಗೆ ಏನಾದರೂ ಟೀಮ್ ವರ್ಕ್ ಮಾಡೋಕ್ಕಾಗಲ್ಲ. ನಾವು ಹೇಳಿದ್ದೇ ಆಗಬೇಕು ಅನ್ನೋ ಥರ, ಅಥವಾ ಇನ್ನೊಬ್ರು ಹೇಳಿದ್ದನ್ನು ಕೇಳೋಕ್ಕಾಗಲ್ಲ. ಇದನ್ನೇ ಮಕ್ಕಳಲ್ಲಿ ಹಠ ಅಂತ ಹೇಳ್ತೀವಲ್ಲ, ಇಲ್ಲಿ ನಾವೇನು ಹಠ ಮಾಡಲ್ಲ. ಆಸ್ ಅಡಲ್ಟ್ಸ್ ಇನ್ನೊಬ್ರು ಹೇಳಿದ್ದನ್ನು ಆದರೆ ಮಾಡಿದ್ದಾಯ್ತು, ನಂದನ್ನು ನೋಡಿಕೊಂಡ್ರೆ ಆಯಿತು. ಆ ಟೀಮ್ ವರ್ಕ್, ಅಥವಾ ಟೀಮ್ ವರ್ಕ್ ಅಂದರೆ ಮನೆಯಲ್ಲೇ 4 ಜನ 5 ಜನ ಇದ್ದರೆ ಹೆಂಗೆ ಒಬ್ರಿಗೊಬ್ರು ಹೊಂದ್ಕೊಂಡು ಮಾಡೋದಿಕ್ಕೆ ಅದು ಕಡಿಮೆ ಆಗೋಗ್ಬಿಡುತ್ತೆ. ಇದನ್ನೇ ಮಕ್ಕಳಲ್ಲಿ ಹಠ ಅಂತ ಹೇಳ್ತೀವಿ. ಇದು ಹಠ ಅಲ್ಲ, ಬಟ್ ಇನ್ ಎ ಡಿಫ್ರೆಂಟ್ ವೇ. ಆ ಕಾಗ್ನಿಟಿವ್ ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸ್ ಆಗಬೇಕು. ಯಾವುದಕ್ಕಾದರೂ ಅಡ್ಯಾಪ್ಟ್ ಮಾಡಿಕೊಂಡು, ಬರೀ ಅಡ್ಜಸ್ಟ್ ಒಂದೇ ಅಲ್ಲ, ಅಡ್ಯಾಪ್ಟೇಷನ್ ಟು ನ್ಯೂವರ್ ಸರ್ಕಮ್ಸ್ಟೆನ್ಸಸ್, ಟು ಅದರ್ ಸರ್ಕಮ್ಸ್ಟೆನ್ಸಸ್ ಈಸ್ ಆಫ್ ಎ ಹೈಯರ್ ಆರ್ಡರ್ ದೆನ್ ಜಸ್ಟ್ ಅಡ್ಜಸ್ಟಿಂಗ್. ಅಡ್ಜಸ್ಟ್ ಅಂದರೆ ಅವಾಗ ಹೆಂಗೆ ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋತೀವಿ, ಆಮೇಲೆ ಬಿಟ್ಬಿಡ್ತೀವಿ. ಅಡ್ಯಾಪ್ಟ್ ಮಾಡ್ಕೊಳ್ಳುವಾಗ ಅದು ನಮ್ಮ ಸ್ವಭಾವ ಆಗತ್ತೆ, ಅದನ್ನು ಇನ್ನು ಲಾಂಗ್ ಲಾಸ್ಟಿಂಗ್ ಚೇಂಜಸ್ ಆಗತ್ತೆ. ಸೊ ಹೇಗೆ ಅಡ್ಯಾಪ್ಟ್ ಮಾಡ್ಕೋತೀವಿ ಅನ್ನೋದು ಮುಖ್ಯ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ನೆಗೆಟಿವ್ ಥಾಟ್ ಪ್ಯಾಟರ್ನ್ಸ್ ಜಾಸ್ತಿ ಆಗತ್ತೆ. ಈ ಲೋವರ್ ಸೆಂಟರ್ ತುಂಬ ಕೆಲಸ ಮಾಡ್ತಾ ಇದ್ದಾಗ, ವೆನ್ ಇಟ್ ಈಸ್ ವೆರಿ ಆಕ್ಟಿವ್. ಇದ್ರ ಬಗ್ಗೆ ಒಂದು ಚೂರಿ ಈ ಸಲ ಹೇಳೋದು, ಇನ್ನು ಮುಂದೆ ಕಾನ್ಸೆಪ್ಟ್ಸ್ ಹೇಳುವಾಗ ಮತ್ತೆ ಜಾಸ್ತಿ ಹೇಳ್ತೀನಿ. ಮನಸ್ಸಿಂದ ಹೇಳುವಾಗ ಹೆಂಗೆ ಹೆಬಿಚುವಲ್ ಮೈಂಡಿಂದ ಬರುತ್ತೆ ಈ ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ಸ್, ಅದನ್ನೇ ನಾವು ಆ್ಯಂಡ್ಸ್ ಅಂತ ಹೇಳೋದು. ಈಗ ಸ್ವಲ್ಪನೇ ಕೊಟ್ಟು ಅದನ್ನು ಜಾಸ್ತಿ ತಿಳಿಸ್ಕೊಡ್ತೀನಿ. ಈ ನೆಗೆಟಿವ್ ಥಾಟ್ ಪ್ಯಾಟರ್ನ್ಸ್ ಅದು ಎಷ್ಟೊಂದ್ಸಲಿ ನಮಗೆ ಗೊತ್ತಾಗಲ್ಲ, ನಮ್ಮ ಸುತ್ತಮುತ್ತ ಇರೋರಿಗೆ ಗೊತ್ತಾಗತ್ತೆ. ಹೇಳ್ತಾರೆ, ಯಾಕೆ ನೀನು ಇಷ್ಟೊಂದು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದೀಯಾ ಅಂತ. ಅದಕ್ಕೇ ನಾನಿನ್ನೂ ನಮ್ಮ ಹೈಯರ್ ಸೆಂಟರ್ ಕ್ವಾಲಿಟೀಸ್ ಬಗ್ಗೆ ಮಾತಾಡಿಲ್ಲ. ಇನ್ನು ಮನಸ್ಸಿನ ಬಗ್ಗೆನೂ ಕೂಡ, ಪ್ರಜ್ಞಾಪೂರ್ವಕ ಮನಸ್ಸು, ಬಟ್ ಒಂದು ಸೆಲ್ಫ್ ಅವೇರ್ನೆಸ್ ಅಂತ. ನಾವೇನು ಮಾಡ್ತಾ ಇದ್ದೀವೋ ನಮಗೆ ಅದು ಗೊತ್ತಾಗಬೇಕು, ಬೇರೆಯವ್ರಿಗೆ ಗೊತ್ತಾಗೋಕ್ಕಿಂತ ಮುಂಚೆ.
ಏನು ಮಾಡ್ತಾ ಇರೋದು ಕೆಲಸ ಒಂದೇ ಅಲ್ಲ, ಆಲೋಚನೆ ಏನು ಮಾಡ್ತಾ ಇದ್ದೀವಿ, ನಮ್ಮ ಭಾವನೆಗಳು ಯಾವ ಥರ ಇದೆ, ತುಂಬ ನೆಗೆಟಿವ್ ಥಾಟ್ಸ್ ಬರ್ತಿದೆಯಾ, ಪಾಸಿಟಿವ್ ಆಗಿದ್ದೀನಾ, ನನ್ನ ಬಿಲೀಫ್ ಸಿಸ್ಟಮ್ಸ್ ಏನು, ಯಾವುದಾದ್ರೂ ಬಿಲೀಫ್ ಸಿಸ್ಟಮ್ ನನ್ಗೆ ಅಡ್ಡಿ ಬರ್ತಾ ಇದೆಯಾ ಸಂತೋಷವಾಗಿರೋದಕ್ಕೆ. ಈ ಥರ ನಾವೇ ನಮ್ಮ ಆಲೋಚನೆಗಳನ್ನು, ಭಾವನೆಗಳನ್ನು, ನಂಬಿಕೆಗಳನ್ನು ಕೂಲಂಕುಷವಾಗಿ ನೋಡೋದು, ಇಟ್ ಈಸ್ ಕಾಲ್ಡ್ ಸೆಲ್ಫ್ ಅವೇರ್ನೆಸ್. ಈ ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ಸ್ ಜಾಸ್ತಿ ಆದಾಗ ನಮ್ಮ ಸೆಲ್ಫ್ ಅವೇರ್ನೆಸ್ ಕಡಿಮೆ ಆಗೋಗುತ್ತೆ. But a self-awareness is the most important quality that differentiates us humans from the rest of the animals. ಇದನ್ನು ನಾವು ನೆನ್ಪಿಟ್ಕೊಂಡು ನಮ್ಮ ಸೆಲ್ಫ್ ಅವೇರ್ನೆಸ್ ಹೆಂಗೆ ಹೆಚ್ಚಿಸ್ಕೊಳ್ಳೋದು. ಹಂಗಿದ ತಕ್ಷಣ ಯಾವಾಗಲೂ ಬರೀ ನೆಗೆಟಿವ್ ಆಗಿರೋದಕ್ಕೇನೆ ಅಲ್ಲ, ಹೆಂಗೆ ನಾನು ಪಾಸಿಟಿವ್ ಆಗಿ ಇರ್ತಾ ಇದ್ದೀನಾ, ನಾನು ಪಾಸಿಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀನಾ, ನನ್ನ ಎನರ್ಜಿ ಜಾಸ್ತಿ ಆಗ್ತಾ ಇದೆಯಾ, ಖುಷಿಯಾಗಿದ್ದೀನಾ, ಯಾತಕ್ಕಿಲ್ಲ, ಈಸ್ ಇಟ್ ಬಿಕಾಸ್ ಆಫ್ ನೆಗೆಟಿವಿಟಿ ಅನ್ನೋದನ್ನು ತಿಳ್ಕೊಳ್ಬಹುದು. ಏನಾಗುತ್ತೆ ಅಂತಂದರೆ, ಈವನ್ ಆಸ್ ಅ ಸೀನಿಯರ್ ಸಿಟಿಸನ್ ಐ ಆಮ್ ಸೇಯಿಂಗ್ ದಿಸ್, ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ನಮ್ಗೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ನಾವು ಹೈಯರ್ ಸೆಂಟರನ್ನು ಉಪಯೋಗಿಸೋದನ್ನು ಕಡಿಮೆ 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 ಮಾಡ್ತಾ ಬರ್ತೀವಿ. ಯಾಕೆ ಅಂತಂದರೆ ರಿಟೈರ್ ಆಗಿರತ್ತೆ, ಅಥವಾ ಬರೀ ಮನೆಯಲ್ಲಿರ್ತೀವಿ. ಸೀನಿಯರ್ ಸಿಟಿಸನ್ಸು ಅಷ್ಟೇ, ಅಥವಾ ಹೋಮ್ ಮೇಕರ್ಸು ಕೂಡ ಅಷ್ಟೇ. ಯಾತಕ್ಕೆ ಅವ್ರು ತುಂಬ ಫೋನ್ ಯೂಸ್ ಮಾಡ್ತಾರೆ ಅಂತಂದರೆ ಅಲ್ಲಿಂದ ಹೊಸದು ಕಲಿಬಹುದು ಅಂತ ಅಂದ್ಬಿಟ್ಟು. ಬಟ್ ಫಸ್ಟ್ ಹೊಸದು ಕಲಿತೀವಿ, ಆಮೇಲೆ ಅಭ್ಯಾಸದಿಂದ ಸುಮ್ಮನೆ ಟೈಮ್ ಪಾಸ್ ಆಗೋಗ್ಬಿಡತ್ತೆ ಅಷ್ಟೇ. ಸೊ ನಾವು ಆಸ್ ಸೀನಿಯರ್ ಸಿಟಿಸನ್ಸ್ ಏನಾದರೂ ಒಂದು ಹೊಸದು ಕಲಿಯೋದು ತುಂಬ 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 ಇಂಪಾರ್ಟೆಂಟ್. ನಾವೇನಾದರೂ ಹೊಸದು ಕಲಿತಾ ಇದ್ದಾಗ ನಾವು ಹೈಯರ್ ಸೆಂಟರ್ನ ಜಾಸ್ತಿ ಉಪಯೋಗಿಸ್ತೀವಿ. ಇಲ್ಲದೆ ಹೋದರೆ ಮೆಕ್ಯಾನಿಕಲ್ ಆಗಿ ಕೆಲಸ ಮಾಡ್ತಾ ಇರ್ತೀವಿ. ನಾವು ಹ್ಯಾಬಿಟ್ ಆಗಿ ಮಾಡ್ಕೊಂಡಿರೋ ಕೆಲಸ ಹಾಗೆ ಮಾಡಬೇಕು, ಅದು ಲೋವರ್ ಸೆಂಟರಿಂದಾನೇ ಆಕ್ಟಿವ್ ಆಗಿದ್ದಾಗ ಆಗೋದು. ಐ ಅಂಡರ್ಸ್ಟ್ಯಾಂಡ್. ಬೇರೆ ಕೆಲಸಗಳನ್ನು ಮೆಕ್ಯಾನಿಕಲ್ ಆಗಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದಕ್ಕೆ ಒಂದು ಖುಷಿ ಇರೋದಿಲ್ಲ, ಮಾಡಬೇಕು ಅದರಿಂದ ಮಾಡೋದು. ಹಿಂಗಾದಾಗ ನಮ್ಮ ಮೆಮರಿ ಪವರ್ಗೆ ಅಫೆಕ್ಟ್ ಆಗ್ತಾ ಬರುತ್ತೆ. ನಾವು ಏನೇ ಒಂದು ಕೆಲಸ ಮಾಡಿದ್ರೂ ನಾವು ಸಂತೋಷದಿಂದ ಖುಷಿಯಿಂದ ಮಾಡೋದಿಕ್ಕೆ ಸಾಧ್ಯನಾ? ಆ ಖುಷಿ ಇದ್ದಾಗ ಮೆಮರಿ ಜಾಸ್ತಿ ಆಗತ್ತೆ. ನಾವು ಸ್ಥಿತಪ್ರಜ್ಞ ಆಗಿರಬೇಕು ಅಂತ ಯಾವ ಭಾವನೆಗಳನ್ನು ಇಲ್ಲದೆ ಕೆಲಸ ಮಾಡ್ತಾ ಇದ್ದಾಗ ಮೆಕ್ಯಾನಿಕಲ್ ಆಗಿಬಿಡತ್ತೆ. ಅದು ಸ್ಥಿತಪ್ರಜ್ಞಾ ಸ್ಟೇಟ್ ಅಲ್ಲ. ಹೊರಗಡೆಯಿಂದ ಹಂಗೆ ಅನ್ಸತ್ತೆ, ನಾವು ಬರೀ ಸೂಪರ್ಫಿಷಿಯಲ್ ಆಗಿ ಸ್ಥಿತಪ್ರಜ್ಞರು ಅಂತ ಅಂದ್ಕೊಂಡು ಮೆಕ್ಯಾನಿಕಲ್ ಆಗಿ ಕೆಲಸ ಮಾಡ್ತಾ ಇರ್ತೀವಿ. ಬೇಡ. ಈ ಸ್ಟೇಜಲ್ಲಿ ನಾವು ಖುಷಿಯಿಂದ ಏನೇ ಕೆಲಸ ಮಾಡಿದ್ರೂ ಖುಷಿಯಿಂದ ಮಾಡೋದನ್ನು ನಾವು ಕಲ್ತ್ಕೊಂಡಾಗ ನ್ಯಾಚುರಲಿ ಮೆಮರಿ ಪವರ್ ಜಾಸ್ತಿ ಆಗಕ್ಕೆ ಶುರುವಾಗತ್ತೆ. ಇದು ಸ್ವಂತ ಅನುಭವದಿಂದನೂ ಹೇಳ್ತಾ ಇದ್ದೀನಿ. ಬಿಕಾಸ್ ನಾನು ರಿಟೈರ್ ಆದಮೇಲೆ ಒಂದಷ್ಟು ದಿನ ಮನೆಯಲ್ಲೇ ಇರ್ತಾ ಇದ್ದಾಗ ನನ್ನ ಮೆಮರಿ ಪವರ್ ಕಡಿಮೆ ಆಗಿತ್ತು. ಮೆಮರಿ ಪವರ್ ಒಂದೇ ಅಲ್ಲ, ಹಿಯರಿಂಗ್ ಕೂಡ ಕಡಿಮೆ ಆಗಿತ್ತು. ನಾನು ಜಾಸ್ತಿ ಹೈಯರ್ ಸೆಂಟರನ್ನು ಉಪಯೋಗಿಸಿ ಏನು ಕೆಲಸ ಮಾಡಿದ್ರು ಖುಷಿಯಿಂದ ಮಾಡ್ತಾ ಹೊಸದನ್ನು ಕಲಿಯಕ್ಕೆ ಶುರು ಮಾಡಿದಾಗ ವಯಸ್ಸಾಗ್ತಾ ಮೆಮರಿ ಪವರ್ ಜಾಸ್ತಿ ಆಗಿದೆ, ಹಿಯರಿಂಗ್ ಕೂಡ ಜಾಸ್ತಿ ಆಗಿದೆ. ಯಾಕೆಂದರೆ ಬೇರೆಯವ್ರ ಹತ್ರ ಮಾತಾಡ್ತಾ ಆ ಸೋಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಎಷ್ಟು ಮುಖ್ಯ ಅಂತಂದರೆ, ಸೋಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು? ನಾವು ಬೇರೆಯವರ ಒಡನಾಟದಲ್ಲಿ ಬೇಕಾದಷ್ಟು ಕಲಿತೀವಿ. ಸುಮ್ಮನೆ ಒಬ್ರು ಮನೆಗೆ ಹೋಗಿ ಬಂದರೆ, ಒಂದು ಕಾಫಿಗೆ ಹೋಗಿ ಬಂದರೆ, ಇನ್ನೊಬ್ರ ಜೊತೆ ಮನೆಗೆ ಯಾರನ್ನಾದರೂ ಕರೆದ್ರೆ ಬರೀ ಮಾತಾಡೋದ್ರಿಂದ ಬೇಕಾದಷ್ಟು ಕಲಿತೀವಿ. ಇದೆಲ್ಲ ಕಡಿಮೆ ಆಗೋಗ್ತಾ ಇದೆ, ಎಸ್ಪೆಷಲಿ ದೀಸ್ ಡೇಸ್. ನಾನು ಎಲ್ಲ ದೇಶ ಅಲ್ಲ, ಬೇಕಾದಷ್ಟು ದೇಶ ತಿರುಗಿ ಹೇಳ್ತಾ ಇರೋ ಇದು ಎಕ್ಸ್ಪೀರಿಯನ್ಸ್. ಇದನ್ನು ಉಪಯೋಗಿಸ್ತಾ ನಮಗೆ ಜನಗಳ ಅವಶ್ಯಕತೆ ಬೇಕಾಗ್ತಾ ಇಲ್ಲ. ಹಂಗಾಗೋದು ಬೇಡ.
Try and revive your friendship. Try and revive your relationship with the family and friends. ಫ್ರೆಂಡ್ಸ್ ಜೊತೆ ನಾನು ಇವತ್ತು ನಿನ್ನ ಜೊತೆ ವಾಕಿಂಗ್ ಇಬ್ರು ಹೋಗೋಣ ಅನ್ನೋದು ಮಾಡಿ ಫ್ರೆಂಡನ್ನು ವಾಕಿಂಗ್ಗೆ ಕರ್ಕೊಂಡು ಹೋಗಿ, ಅಥವಾ ಮನೆಗೆ ಕರೀರಿ ಫ್ರೆಂಡನ್ನು, ನೀವು ಫ್ರೆಂಡ್ ಮನೆಗೆ ಹೋಗಿ, ಅಥವಾ ನಿಮ್ಮ ಫ್ಯಾಮಿಲಿ ಅವ್ರಿಗೇನೆ ನೀವು ಅಲ್ಲಿಗೆ ಅವ್ರ ಮನೆಗೆ ಹೋಗಿ ಅವ್ರನ್ನ ಕರೀರಿ. ದಿಸ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಇದಕ್ಕೆ ಬೇಕಾದಷ್ಟು ರಿಸರ್ಚ್ ಆಗಿದೆ. ಆ ರಿಸರ್ಚ್ ಬಗ್ಗೆ ಇವಾಗ ಆಳಕ್ಕೆ ಹೋಗೋದು ಬೇಡ. ಅನದರ್ ಟೈಮ್ ಅದಕ್ಕೆ ಯಾವಾಗ ಬೇಕೋ ಅವಾಗ ಅದಕ್ಕೆ ಹೋಗೋಣಂತೆ. ಸೊ ಈ ಲೋವರ್ ಸೆಂಟರನ್ನು ನಾವು ಆದಷ್ಟು ಕಡಿಮೆ ಉಪಯೋಗಿಸೋದು ಹೆಂಗೆ? ಅಗೇನ್ ಸ್ಟಿಮ್ಯುಲೇಟಿಂಗ್ ಆ್ಯಂಡ್ ರಿಲ್ಯಾಕ್ಸ್ಡ್ ಎನ್ವೈರ್ಮೆಂಟ್ ಉಪಯೋಗಿಸಿದಾಗ ಖುಷಿ ಇರಬೇಕು, ಹೊಸದನ್ನ ಕಲಿಯೋ ಖುಷಿ ಇರಬೇಕು. ಆವಾಗ ನಾವು ಈ ಲೋವರ್ ಸೆಂಟರನ್ನು ಕಡಿಮೆ ಉಪಯೋಗಿಸಿ ಹೈಯರ್ ಸೆಂಟರ್ನ ಜಾಸ್ತಿ ಉಪಯೋಗಿಸೋಕ್ಕೆ ಶುರುವಾಗತ್ತೆ. ಡೆವಲಪ್ ಅ ಲವ್ ಫಾರ್ ಲರ್ನಿಂಗ್. ಇಷ್ಟು ಹೇಳ್ತಾ ಇದನ್ನು ಆ್ಯಂಟ್ಸ್ ಬಗ್ಗೆ ಇಲ್ಲಿ ಹೇಳಿದೆ. ಇವತ್ತು ಒಂದು ಸ್ವಲ್ಪ ಮಾತ್ರ ಹೇಳ್ತೀನಿ ಅಂತ. ಏನು ನಾವು ತಿಳ್ಕೋಬೇಕು ಈ ಆ್ಯಂಟ್ಸ್ ಬಗ್ಗೆ ಅಂತಂದರೆ, ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ಸ್ ಇದು ಲೋವರ್ ಸೆಂಟರ್ ಓವರ್ ಆಕ್ಟಿವ್ ಆದಾಗ ಜಾಸ್ತಿ ಬರುತ್ತೆ. ಇದನ್ನು ಆದಾಗ ನಾವು ಏನೇ ನೋಡಿದ್ರೂ ನಮ್ಮದೇ ಒಂದು ಬಯಸ್ಡ್ ಮೈಂಡಿಂದ ನೋಡೋದಕ್ಕೆ ಹೋಗ್ತೀವಿ. ಇದನ್ನೇ ನಾನು ಇನ್ನೊಂದು ರೀತಿ ಹೇಳೋದು, ವಿ ಸಿ ಎವ್ರಿಥಿಂಗ್ ಥ್ರೂ ಅವರ್ ಕಲರ್ಡ್ ಗ್ಲಾಸಸ್ ಅಂತ. ಕಲರ್ಡ್ ಗ್ಲಾಸ್ ಅಂದ್ರೇನು? ನಾವು ಕೆಂಪುದು ಕನ್ನಡಕ ಹಾಕೊಂಡಿದ್ರೆ ಬಿಳಿ ಏನಿದ್ರು ಕೆಂಪು ಕಾಣುತ್ತಲ್ಲ. ಕಪ್ಪು ಕನ್ನಡಕ ಹಾಕೊಂಡಿದ್ರೆ ಡಾರ್ಕ್ ಆಗಿ ಕಾಣುತ್ತೆ. ನೀಲಿ ಕನ್ನಡಕ ಹಾಕೊಂಡಿದ್ರೆ ನೀಲಿಯಾಗಿ ಕಾಣುತ್ತೆ. ಅಂದರೆ ನಮಗೆ ಈ ತುಂಬ ನೆಗೆಟಿವಿಟಿ ಇದ್ದಾಗ ನಾನು ಹೊರಗಡೆ ನೋಡ್ತಾ ಇರೋದು ಹಾಗೆ ಅಷ್ಟೇ ನೆಗೆಟಿವ್ ಆಗಿ ಕಾಣುತ್ತೆ ಅಂತ. ಇದು ಒಂದು ಆದಾಗ ನಾವು ಈದರ್ ವಿ ಗೋ ಇನ್ ಟು ದ ಪಾಸ್ಟ್, ಅಯ್ಯೋ ಯಾಕಪ್ಪ ಹಿಂಗಾಯ್ತು ಅಂತ, ಇಲ್ಲ ವಿ ಥಿಂಕ್ ಅಬೌಟ್ ದ ಫ್ಯೂಚರ್, ಅದ್ರ ಬಗ್ಗೆ ಆತಂಕ ಆಗತ್ತೆ. ಏನೇನು ಆಗ್ತಾ ಇದೆಯೋ ನಮ್ಗೆ ಅದು ಸಾಕೆ ಆಗಲ್ಲ, ಖುಷಿನೇ ತರಲ್ಲ. ಮೆಕ್ಯಾನಿಕಲ್ ಆಗಿ ಜೀವನ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಇಷ್ಟು ಇವತ್ತು ಆ್ಯಂಟ್ಸ್ ಬಗ್ಗೆ ತಿಳ್ಕೊಂಡ್ರೆ ಸಾಕು. ಇನ್ನು ಮುಂದೆ ಹೋಗೋಣ, ಬಿಕಾಸ್ ವಿ ವಾಂಟ್ ಟು ಲುಕ್ ಇನ್ ಟು ನ್ಯೂರೋಪ್ಲಾಸ್ಟಿಸಿಟಿ ಟುಡೇ. ಇದನ್ನು ಹೋಗ್ತಾ ಹೋಗ್ತಾ ಇನ್ನು ಆಳಕ್ಕೆ ಮತ್ತೆ ತಿಳ್ಕೊಳ್ಳೋಣ ಅಂತೆ. ಸೊ ಹೆಲ್ತಿ ಬ್ರೈನ್ಗೆ ಕೆಲವು ಟಿಪ್ಸು. ಕೀಪ್ ಯುವರ್ ಹೈಯರ್ ಸೆಂಟರ್ ಆಕ್ಟಿವ್, ಕೀಪ್ ದಿ ಆ್ಯಂಟ್ ಪಾಪ್ಯುಲೇಷನ್ ಲೋ, ಯೂಸ್ ಫ್ರೀ ವಿಲ್. ಅಂದರೆ ವಿ ನೀಡ್ ಟು ಚೂಸ್ ಟು ಯೂಸ್ ದಿ ಹೈಯರ್ ಸೆಂಟರ್ more and more. We need to choose to learn. We need to choose to use this mindlessly. ಕಡಿಮೆ ಯೂಸ್ ಮಾಡೋದಕ್ಕೆ, ಮೈಂಡ್ಲೆಸ್ ಆಗಿ ಯೂಸ್ ಮಾಡದೇ ಇರೋದನ್ನು ನಾವು ಚೂಸ್ ಮಾಡ್ಕೋಬೇಕು. ಹಾಗೆ ಇಂಪ್ರೂವಿಂಗ್ ಕಾಗ್ನಿಟಿವ್ ಫ್ಲೆಕ್ಸಿಬಿಲಿಟಿ. ಆಮೇಲೆ ಏನೇ ಒಂದು ತಗೊಂಡ್ರು ಮತ್ತೆ ಪ್ರಯತ್ನ ಮಾಡಿ ಅದನ್ನು ಅಚೀವ್ ಮಾಡೋದು. ಹಾಗೇನೆ ನಾವು ಇಲ್ಲದೆ ಹೋದರೆ ಆಸೆಯಾಗಿ ಉಳಿಯತ್ತೆ. ಅದನ್ನು ಗುರಿಯಾಗಿ ಕನ್ವರ್ಟ್ ಮಾಡಿದಾಗ ಮತ್ತೆ ಇದೇನೂ ಸರಿಯಾಗಿ ಆಗ್ತಾ ಇಲ್ಲ, ನಾನು ಏನು ಮಾಡಿದ್ರು ಅದು ಆಗ್ತಾ ಇಲ್ಲ ತಲುಪಕ್ಕೆ ಅಂತ ಹೇಳಿ ಮತ್ತೆ ಏನು ಮಾಡಬೇಕು ಅನ್ನೋದನ್ನು ಕಲ್ತ್ಕೊಂಡು ಅಲ್ಲಿಗೆ ಗುರಿ ಮುಟ್ಟಕ್ಕೆ ಪ್ರಯತ್ನ ಪಡ್ತೀವಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಹೆಲ್ತಿ ಬ್ರೈನ್ ಈಸ್ ಫಿಸಿಕಲ್ ಆಕ್ಟಿವಿಟಿ. ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಇಷ್ಟೇ ಹೇಳ್ತೀನಿ. ಇದರಲ್ಲೂ ಬೇಕಾದಷ್ಟು ರಿಸರ್ಚ್ ಆಗಿದೆ. ಬರ್ತಾ ಅದನ್ನು ಹೇಳ್ತಾ ಬರ್ತೀನಿ. ಸೊ ಲೋವರ್ ಸೆಂಟರ್ನ ಕಡಿಮೆ ಆಕ್ಟಿವ್ ಆಗಿ ಹೈಯರ್ ಸೆಂಟರನ್ನು ಜಾಸ್ತಿ ಆಕ್ಟಿವ್ ಆಗಿ ನೋಡೋದು ಅಂತಂದರೆ ಹ್ಯಾವ್ ಎ ಸ್ಟಿಮ್ಯುಲೇಟಿಂಗ್ ಆ್ಯಂಡ್ ರಿಲ್ಯಾಕ್ಸ್ಡ್ ಎನ್ವೈರ್ಮೆಂಟ್. ಹೊಸದನ್ನು ಓದೋದನ್ನು ಇಷ್ಟಪಟ್ಟು ಓದೋಕ್ಕೆ ಶುರು ಮಾಡಿ. ಇದರಲ್ಲಿ 2 ನಿಮಿಷ ಇದರಲ್ಲಿ ಓದೋದಕ್ಕಿಂತ ಏನಾದರೂ ಒಂದು ಬುಕ್ಕನ್ನು
ತಗೊಂಡು ಓದೋ ಒಂದು ಅಭ್ಯಾಸ ಎಷ್ಟೊಂದು ಜನಕ್ಕೆ ಇರೋದಿಲ್ಲ. ಪರವಾಗಿಲ್ಲ, ಇವತ್ತಿನಿಂದ ಯಾವುದಾದ್ರೂ ಬುಕ್ಕನ್ನು ಓದೋದಕ್ಕೆ ಶುರು ಮಾಡಿ, ಯಾವುದಾದ್ರೂ ಬುಕ್ ಕ್ಲಬ್ಬನ್ನು ಸೇರ್ಕೊಳ್ಳಿ. ಇಲ್ಲ ಬುಕ್ ಕ್ಲಬ್ ಆಸೆ ಇದ್ರೆ ಬುಕ್ ಕ್ಲಬ್ ಎಲ್ಲಿರತ್ತೆ, ಏನು ಶುರು ಮಾಡ್ಬೋದಾ ಅನ್ನೋದನ್ನು ತಿಳಿಸಿ. ಹೆಂಗೆ ಅದನ್ನು ಶುರು ಮಾಡೋದು ಅನ್ನೋದು ಬೇಕಾದರೆ ಯೋಚನೆ ಮಾಡೋಣ ಅಂತೆ. ಬುಕ್ ಕ್ಲಬ್ ಶುರು ಮಾಡಿ, ಅವಾಗ ಯು ವಿಲ್ ಡೆವಲಪ್ ದಟ್ ಲವ್ ಫಾರ್ ಲರ್ನಿಂಗ್. ಆಯಿತು, ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ನಾನು ಇದೆಲ್ಲ ನಿಮಗೆ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಅಲ್ವಾ. ಬಟ್ ಯಾತಕ್ಕೆ, ವೈ ಶುಡ್ ವಿ ನೋ ಅಬೌಟ್ ಅವರ್ ಓನ್ ಬ್ರೈನ್? ಇನ್ನು ಮನಸ್ಸಿನ ಬಗ್ಗೆ ಹೋಗಿಲ್ಲ, ಇನ್ನು ಬ್ರೈನ್ ಬಗ್ಗೆನೇ ಇರೋದು. ಯಾಕೆ ಇಷ್ಟೊಂದು ನಾವು ತಿಳ್ಕೊತಾ ಇದ್ದೀವಿ? ವೈ ಶುಡ್ ವಿ ನೋ ಅಬೌಟ್ ಆಲ್ ದಿಸ್ ಅಂತಂದರೆ, ನೀವದನ್ನು ಯೋಚನೆ ಮಾಡಿ, ಏನು ಅಂತ ತಿಳ್ಕೊಳ್ಳಿ. ಬಟ್ ಇದನ್ನು ಕೂಡ ಇನ್ನೊಂದು ರೀತಿಯಲ್ಲಿ ನೋಡೋಣ. ಯಾತಕ್ಕೆ ಅಂತಂದರೆ, ಜಾರ್ಜ್ ಬರ್ನಾರ್ಡ್ ಶಾ ಅವ್ರು ಹೇಳ್ತಾರೆ, ಕೇಳಿದರೆ ನೀವು ಸುಮಾರು ಜನ ಅವ್ರ ಹೆಸರನ್ನು. English writer and a philosopher, literary person. He says, progress is impossible without change, and those who cannot change their minds cannot change anything. ಇದನ್ನು ನಾವು ಕೇಳಿದ್ದೀವಿ, ನಾವು ಹೇಳ್ತೀವಿ, ನೀನು ಫಸ್ಟ್ ಮನಸ್ಸು ಮಾಡು, ಆಮೇಲೆ ಎಲ್ಲ ಸರಿ ಹೋಗುತ್ತೆ, ನೀನು ಮನಸ್ಸು ಮಾಡದೆ ಹೋದರೆ ಏನೂ ಆಗಲ್ಲ ಅನ್ನೋದನ್ನು ನಮಗಿದು ಗೊತ್ತಿದೆ. ಇದನ್ನು ಸುಲಭವಾಗಿ ಹೇಳ್ತೀವಿ ಇದನ್ನು. ಬಟ್ ಇದನ್ನೇ ನಥಿಂಗ್ ಚೇಂಜಸ್ ಅಂಟಿಲ್ ಯುವರ್ ಮೈಂಡ್ ಚೇಂಜಸ್ ಅಂತ. ಬಟ್ ಆ್ಯಸ್ ಎ ನ್ಯೂರೋ ಸೈಂಟಿಸ್ಟ್ ನಾನು ಹೇಳ್ತೀನಿ, ಚೇಂಜಿಂಗ್ ಅವರ್ ಮೈಂಡ್ ಈಸ್ ನಾಟ್ ಎನಫ್. ವಿ ನೀಡ್ ಟು ಚೇಂಜ್ ಅವರ್ ಬ್ರೈನ್ ಇಟ್ ಸೆಲ್ಫ್ ಅಂತ. ಮನಸ್ಸನ್ನು ಚೇಂಜ್ ಮಾಡೋದು ಗೊತ್ತಿದೆ, ಮೆದುಳನ್ನು ಹೆಂಗೆ ಚೇಂಜ್ ಮಾಡೋದು ಅನ್ನೋದು ಸ್ವಾಭಾವಿಕವಾಗಿ ಎಲ್ಲರಿಗೂ ಹೇಳೋ ಪ್ರಶ್ನೆ. ಖಂಡಿತ ಇದೇನೇ, ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಅಡ್ವಾನ್ಸಸ್ ಇನ್ ನ್ಯೂರೋಸೈನ್ಸ್ ರಿಸರ್ಚಿಂದ ತಂದು ಹೇಳ್ತಾ ಇರೋದು. ತುಂಬ ಸಿಂಪ್ಲಿಫೈ ಮಾಡಿ ಡೆಕೇಡ್ಸ್ ಆಫ್ ರಿಸರ್ಚನ್ನು ನಿಮಗೆ ನೆಕ್ಸ್ಟ್ 5 minutesಲ್ಲಿ ಕಥೆ ರೂಪದಲ್ಲಿ ಅರ್ಥ ಮಾಡಿಸ್ತೀನಿ. ಇಲ್ಲೇನೆ ಇದನ್ನು ಅರ್ಥ ಮಾಡೋದಕ್ಕೆ ಸೈನ್ಸ್ ಹಸ್ ಕಮ್ ಟು ಅವರ್ ರೆಸ್ಕ್ಯೂ. ನ್ಯೂರೋ ಸೈನ್ಸ್ ಏನು ಕಾಣಿಸ್ತಾ ಇರೋ ಹಾಗೆ ದಲೈ ಲಾಮಾ ಆ್ಯಂಡ್ ಅನದರ್ ಬುದ್ಧಿಸ್ಟ್ ಮಾಂಕ್. ಇನ್ನೊಬ್ರು ಬುದ್ಧಿಸ್ಟ್ ಮಾಂಕ್ ಯಾರು ಅಂದರೆ, ಹಿ ಈಸ್ ಆ್ಯಕ್ಚುಲಿ ಅ ಫ್ರೆಂಚ್ ಸೈಂಟಿಸ್ಟ್, I think is a microbiologist. Anyway, French scientist. He turned into Buddhist monk later. So, ಅವ್ರ ಹೆಸರು ಮ್ಯಾಥ್ಯೂ ರಿಕಾರ್ಡ್ ಅಂತ ಅಂದ್ಬಿಟ್ಟು, ಯು ಕ್ಯಾನ್ ಸಿ ಅವ್ರದರಲ್ಲಿ MRI EEG ಥರದ್ದೆಲ್ಲ ಹಾಕಿ MRI ಮೆಷೀನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇದೆಲ್ಲ ಏನು, ಇದನ್ನೇ ಕತೆ ರೂಪಕದಲ್ಲಿ ಹೇಳೋದು. ಇದು ಕತೆ ಅಲ್ಲ, ಲಾಸ್ಟ್ ಫ್ಯೂ ಡೆಕೇಡ್ಸಿಂದ ಆಗ್ತಾ ಇರೋ ನ್ಯೂರೋಸೈನ್ಸ್ ರಿಸರ್ಚನ್ನು ಭಟ್ಟಿ ಇಳಿಸಿ ನಿಮ್ಗೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೈಂಟಿಸ್ಟ್ ಏನಂತ ತಿಳ್ಕೊಂಡಿದ್ರು, ಒಂದು ವಯಸ್ಸಿನ ತನಕ ನಮ್ಮ ಮೆದುಳು ಚೇಂಜ್ ಆಗ್ತಾ ಇರುತ್ತೆ. ಒಂದು ವಯಸ್ಸಿನ ತನಕ ಏನೋ ಕಲಿಬೋದು, ಆಮೇಲೆ ಎಲ್ಲರಿಗೂ ಏನು ಕಲಿಯೋಕ್ಕಾಗಲ್ಲ, ಆಮೇಲೆ ಬ್ರೈನನ್ನು ಏನು ಮಾಡಿದ್ರು ಚೇಂಜ್ ಮಾಡೋಕ್ಕಾಗಲ್ಲ ಅಂತ. ಈವನ್ ಸೈಂಟಿಸ್ಟ್ ಬಿಲೀವ್ಡ್ ದಿಸ್. ನಾವೆಲ್ಲ ಕಲ್ತಿದ್ದು ಹಾಗೇನೆ. ಅದು ಈವನ್ ಅಟ್ ದ ಸೆಲ್ಯುಲರ್ ಲೆವೆಲ್, ನ್ಯೂರಾನ್ಸ್ ಅನ್ನೋದು ಒಂದು ಸಲ ಸತ್ತೋಗ್ಬಿಟ್ರೆ ಮತ್ತೆ ಅದು ಬರೋದೇ ಇಲ್ಲ ಅನ್ನೋ ಹಾಗೆ ಅದೆಲ್ಲ ಚೇಂಜ್ ಆಗ್ತಾ ಇದೆ. ಅದೆಲ್ಲ ಬೇಡ ನಮಗೆ. ಮೇನ್ ರಿಸರ್ಚ್ ನಮ್ಮ ಜೀವನಕ್ಕೆ ಏನು ಅಳವಡಿಸ್ಕೊಳ್ಬಹುದೋ ಅದನ್ನು ನೋಡೋಣ. ದಲೈ ಲಾಮಾ ಬಂದು ವೆಸ್ಟರ್ನ್ ನ್ಯೂರೋ ಸೈಂಟಿಸ್ಟ್ಗೆ ಕ್ವೆಶ್ಚನ್ ಮಾಡಿ ಈ ನಂಬಿಕೆಯನ್ನು ಅಲ್ಲಗಳೆದರು. ಯಾತಕ್ಕೆ? ಬೇಸ್ಡ್ ಆನ್ ದ ಬುದ್ಧಿಸ್ಟ್ ಸ್ಕ್ರಿಪ್ಚರ್ಸ್. ಅವ್ರು ಓದಿದ್ದು ಬುದ್ಧಿಸ್ಟ್ ಸೈಕಾಲಜಿ ಅಂತಾನೆ ಹೇಳ್ತೀವಿ. ಅದರಲ್ಲಿ ತುಂಬ ಸೈಕಾಲಜಿ ಬರುತ್ತೆ. ಬರೀ ಬುದ್ಧಿಸಮ್ ಅಲ್ಲ, ಬುದ್ಧಿಸಮ್ ಎಲ್ಲಿ? ಇಟ್ಸ್ ಅನ್ ಆಫ್ ಶೂಟ್ ಆಫ್ ಹಿಂದೂಯಿಸಮ್. ಇದೆಲ್ಲ ಬುದ್ಧ ಕಲ್ತಿದ್ದು ಹಿಂದೂ ಸ್ಕ್ರಿಪ್ಚರ್ಸ್ ಇಂದ. ಬುದ್ಧಿಸ್ಟ್ ಸೈಕಾಲಜಿಗಿಂತ ಮುಂಚೆ ಪತಂಜಲಿ ಯೋಗ ಸೂತ್ರ, ಇಟ್ಸ್ ಫುಲ್ ಆಫ್ ಸೈಕಾಲಜಿ. ನಮ್ಮ ಹಿಂದೂ ಧರ್ಮದಲ್ಲಿ, ಹಿಂದೂ ಸ್ಕ್ರಿಪ್ಚರ್ಸ್ ಅಲ್ಲಿ ಇರೋದು. ಪತಂಜಲಿ ಯೋಗ ಸೂತ್ರದಲ್ಲೂ ಮನಸ್ಸಿನ ಬಗ್ಗೆ ಅಷ್ಟೊಂದಿದೆ.
ಬಟ್ ಎನಿವೇ, ಬುದ್ಧಿಸಮ್ ಈಸ್ ಅನ್ ಆಫ್ ಶೂಟ್ ಆಫ್ ಹಿಂದೂಯಿಸಮ್. ಏನು ದಲೈಲಾಮಾ ಹೇಳಿದ್ರೋ ಅದೆಲ್ಲವೂ ಹಿಂದೂ ಧರ್ಮದಲ್ಲೂ ಇತ್ತು, ಅಲ್ಲಿಂದನೇ ಬಂದಿರೋದು. ಅವರು ಕೂಡ ಇದನ್ನ ಹೇಳ್ತಾರೆ, ಅಡ್ಮಿಟ್ ಮಾಡ್ತಾರೆ. ಏನ್ ಹೇಳಿದ್ರು? ಅಯ್ಯೋ, ನಿನ್ನ ಜೀವನನ ನೀನು ಬದಲಾವಣೆ ಮಾಡ್ಕೋಬೇಕಾದ್ರೆ ನೀನು ಮೆದುಳನ್ನೇ ಬದಲಾವಣೆ ಮಾಡ್ಕೋಬೇಕು ಅಂತ ಅಂದ್ಬಿಟ್ರು. ಬರೀ ಮನಸ್ಸಿನ ಬದಲಾವಣೆ ಆದ್ರೆ ಸಾಕಾಗಲ್ಲ ಅಂತ ಅಂದ್ಬಿಟ್ಟು. ಎಲ್ಲರಿಗೂ ಆಶ್ಚರ್ಯ, ನ್ಯೂರೋಸೈಂಟಿಸ್ಟ್ಗೆ, ವೆಸ್ಟರ್ನ್ ನ್ಯೂರೋಸೈಂಟಿಸ್ಟ್ಗೆ. ಏನ್ ಹಂಗಂದ್ರೆ ನಮ್ಗೆ ಮನಸ್ಸನ್ನ ಬದಲಾವಣೆ ಮಾಡೋದು ಗೊತ್ತು, ಬ್ರೈನ್ ಹೆಂಗ್ ಬದಲಾವಣೆ ಆಗತ್ತೆ ಅಂತ. ಇಲ್ಲ ಇಲ್ಲ, ನೀನ್ ಮನಸ್ಸನ್ನ ಬದಲಾವಣೆ ಮಾಡಿದ್ರೆ ಬ್ರೈನ್ ಬದಲಾವಣೆ ಆಗತ್ತೆ ಅಂತಂದ್ರು. ಇಲ್ಲ ಇಲ್ಲ, ಅವ್ರಿಗೇನು ಅಷ್ಟಲ್ಲಿವರೆಗೂ ವೆಸ್ಟರ್ನ್ ನ್ಯೂರೋಸೈಂಟಿಸ್ಟ್ ಏನಂತ ಅರ್ಥ ಮಾಡ್ಕೊಂಡಿದ್ದು, ಬ್ರೈನ್, ಮೆದುಳು ಅನ್ನೋದು ಕಂಪ್ಯೂಟರ್ ತರ ಹಾರ್ಡ್ವೇರ್, ಮನಸ್ಸು ಅನ್ನೋದು ಸಾಫ್ಟ್ವೇರ್. ಸೊ ಸಾಫ್ಟ್ವೇರ್ನ ನಾವು ಚೇಂಜ್ ಮಾಡ್ತೀವಲ್ಲ ಒಂದ್ಸಲಿ. ಏನು ಪವರ್ ಪಾಯಿಂಟ್, ಕೆಲವು ಸಲ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಯೂಸ್ ಮಾಡ್ಬೋದು, ಮೈಕ್ರೋಸಾಫ್ಟ್ ವರ್ಡ್ ಯೂಸ್ ಮಾಡ್ಬೋದು, ಎಕ್ಸೆಲ್ ಯೂಸ್ ಮಾಡ್ಬೋದು, ಬೇರೆ ಬೇರೆದು, ಇದೆಲ್ಲ ಸಾಫ್ಟ್ವೇರ್ಗಳು. ಇದು ಸಾಫ್ಟ್ವೇರ್ ಯೂಸ್ ಮಾಡಿದ್ರೆ ಹಾರ್ಡ್ವೇರ್ ಏನ್ ಚೇಂಜ್ ಆಗತ್ತೆ ಅಂತ, ಬಿಕಾಸ್ ಅಷ್ಟು ಸಿಂಪಲ್ ಆಗಿ ನೋಡ್ತಾ ಇದ್ರು ನಮ್ಮ ಮನಸ್ಸನ್ನ, ಮೆದುಳನ್ನ. ಮನಸ್ಸು ಇಸ್ ಲೈಕ್ ಸಾಫ್ಟ್ವೇರ್, ಮೆದುಳು ಇಸ್ ಲೈಕ್ ಹಾರ್ಡ್ವೇರ್ ಅಂತ. ಬಟ್ ದಲೈಲಾಮ ಹೇಳಿದ್ರು, ಇಲ್ಲ, ಖಂಡಿತ ಆಗತ್ತೆ, ನೀನ್ ಪ್ರಯತ್ನ ಮಾಡು, ಎಕ್ಸ್ಪೆರಿಮೆಂಟ್ ಮಾಡಿ. ನಾನು ಹೇಳೋದು ತಪ್ಪಾಗಿದ್ರೆ ನಾನು ಬುದ್ಧಿಸ್ಟ್ ಬುಕ್ಕನ್ನು ನಾನೇ ಚೇಂಜ್ ಮಾಡ್ತೀನಿ, ನಾನು ಹೇಳ್ತಾ ಇರೋದು ಸರಿಯಾಗಿದ್ರೆ ನೀವು ಸೈನ್ಸ್ ಬುಕ್ಸನ್ನು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಹಂಗಾದಾಗ ಅಷ್ಟೇ ಹೇಳಿದ್ದಲ್ಲ, ತುಂಬ ಜನ ಬುದ್ಧಿಸ್ಟ್ ಮಾಂಕ್ಸನ್ನ ಕಳಿಸಿದ್ರು US ಗೆ ಮತ್ತು ಯುರೋಪ್ಗೆ, UK ಗೆ ಎಲ್ಲ ಕಳಿಸಿ ಬುದ್ಧಿಸ್ಟ್ ಮಾಂಕ್ ಬ್ರೈನ್ಸ್ ಅನ್ನ ರಿಸರ್ಚ್ ಮಾಡೋದಿಕ್ಕೆ. ಯಾಕೆಂದ್ರೆ ಬುದ್ಧಿಸ್ಟ್ ಮಾಂಕ್ಸ್ ಅಂದ್ರೆ ಎಷ್ಟು ವರ್ಷಾನುಗಟ್ಲೆ ಮೆಡಿಟೇಷನ್ ಮಾಡಿರ್ತಾರೆ, ಎಷ್ಟು ಸಾವಿರಾರು ನಂಬರ್ ಆಫ್ ಅವರ್ಸ್, ಥೌಸಂಡ್ಸ್ ಅಂಡ್ ಥೌಸಂಡ್ಸ್ ಆಫ್ ನಂಬರ್ ಆಫ್ ಅವರ್ಸ್ ಆಫ್ ಮೆಡಿಟೇಷನ್ ಪ್ರಾಕ್ಟೀಸ್ ಆಗಿರುತ್ತೆ. ಅವರ ಬ್ರೈನ್ ಅನ್ನ ಸ್ಕ್ಯಾನ್ ಮಾಡಿ ನೋಡಿದಾಗ ಅವಾಗ ಬೇಕಾದಷ್ಟು ಟೆಕ್ನಾಲಜಿ ಬಂದಿತ್ತು. ಬರೀ EEG ಅಲ್ಲ, MRI ಒಂದೇ ಅಲ್ಲ, FMRI ಅಂತ ರಿಸರ್ಚ್ ಪರ್ಪಸಸ್ಗೆ ಯೂಸ್ ಮಾಡೋದು, ಪೆಟ್ ಸ್ಕ್ಯಾನ್ಸ್ ಅಂತ, ಸ್ಪೆಕ್ಟ್ ಸ್ಕ್ಯಾನ್ಸ್ ಅಂತ. ಇದನ್ನ ಯೂಸ್ ಮಾಡಿ ಬುದ್ಧಿಸ್ಟ್ ಮಾಂಕ್ಸ್ ಬ್ರೈನ್ಸ್ ಅನ್ನ ರಿಸರ್ಚ್ ಮಾಡಿ ಅವರ ಬ್ರೈನ್ ಆಕ್ಟಿವಿಟಿನ ವಾಸ್ ಕಂಪೇರ್ಡ್ ಟು ಅನದರ್ ಗ್ರೂಪ್ ಆಫ್ ಪೀಪಲ್ ಹೂ ಡಿಡ್ ನಾಟ್ ಡೂ ಎನಿ ಮೆಡಿಟೇಷನ್. ಅದನ್ನ ಮಾಡಿ ನೋಡಿದಾಗ ಮೆಡಿಟೇಷನ್ ಮಾಡ್ತಾ ಇದ್ದವರ ಮೆದುಳಲ್ಲಿ ಬಹಳಷ್ಟು ವ್ಯತ್ಯಾಸಗಳಿತ್ತು, ಇನ್ ಅ ಪಾಸಿಟಿವ್ ವೇ. ಅಲ್ಲಿಂದ ತುಂಬಾ ಸಿಂಪಲ್ ಆಗಿ ಹೇಳ್ತಿದ್ದೀನಿ, ಇಷ್ಟು ಸಾಕು ನಮ್ಗೆ ಅಳವಡಿಸ್ಕೊಳ್ಳೋಕೆ. ಅಲ್ಲಿಂದ ಶುರು ಆಗಿದ್ದು ಎಷ್ಟು ಬೆಳೀತಾ ಹೋಯ್ತು ಅಂದ್ರೆ, ಎಷ್ಟು ರಿಸರ್ಚ್ ಆಗ್ತಾ ಬಂತು ಅಂತಂದ್ರೆ, ಅವಾಗಿಂದಾನೇ ಇನ್ನೂ ಜಾಸ್ತಿ ವೆಸ್ಟ್ ಅಲ್ಲಿ ಎಷ್ಟು ಜನ ಇವಾಗ ಮೆಡಿಟೇಟ್ ಮಾಡ್ತಾರೆ ಅಂದ್ರೆ, ವಿ ಕಾಲ್ ಇಟ್ ಆಸ್ ಮೈಂಡ್ಫುಲ್ನೆಸ್ ಮೆಡಿಟೇಷನ್. ಇಂಡಿಯಾನಲ್ಲೇ ಇನ್ನು ನಮ್ಗೆ ಅಷ್ಟೊಂದು ಪ್ರಾಮುಖ್ಯತೆ ಬಂದಿಲ್ಲ. ಹಿಂಗೆ ನಿಮ್ಗಳ ತರ ದೋಸ್ ಹೂ ಆರ್ ಹೈಲಿ ಕಲ್ಟಿವೇಟೆಡ್, ದೋಸ್ ಹೂ ಆರ್ ಇಂಟಲೆಕ್ಚುವಲ್ಸ್, ಬರೀ ಓದ್ದವರು ಅಂತ ಹೇಳ್ತಾ ಇಲ್ಲ, ಹೈಲಿ ಇಂಟೆಲೆಕ್ಚುವಲ್ಸ್ ಅಂಥವರು ಈ ಮೈಂಡ್ಫುಲ್ನೆಸ್ ಅನ್ನ ಅಥವಾ ಮೆಡಿಟೇಷನ್ನ ಮಾಡ್ತಾರೆಯೇ ಹೊರತು ಜನ ಸಾಮಾನ್ಯರಿಗೆ ಇನ್ನೂ ಅದು ತಲುಪಿಲ್ಲ. ಒನ್ ಆಫ್ ದ ರೀಸನ್ಸ್ ಐ ಟಾಕ್ ಅಬೌಟ್ ದಿಸ್ ಸೋ ಮಚ್ ಇಸ್, ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಇದನ್ನ ತಲುಪಿಸ್ಬೇಕು ಅಂತ. ಸಿಂಪಲ್ ಬ್ರೀದಿಂಗ್ ಟೆಕ್ನಿಕ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ವಿಲ್ ಚೇಂಜ್ ಅವರ್ ಬ್ರೈನ್ ಅಂತ. ಇಷ್ಟನ್ನು ಆಗಿದ್ದ ರಿಸರ್ಚ್ ಅನ್ನ ನಾವು ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ನಮ್ಮ ಬ್ರೈನ್ ಅನ್ನ ನಾವು ಚೇಂಜ್ ಮಾಡ್ಕೊಂಡ್ರೆ ನಮ್ಮ ಜೀವನನೇ ಚೇಂಜ್ ಆಗತ್ತೆ. ಚೇಂಜ್ ಯುವರ್ ಬ್ರೈನ್, ಚೇಂಜ್ ಯುವರ್ ಲೈಫ್. This process of changing your brain, not changing just the mind, changing the brain ಅಂದ್ರೆ ಏನು, ಸ್ಟ್ರಕ್ಚರ್ ಆಫ್ ದ ಬ್ರೈನ್ ಚೇಂಜ್ ಆಗತ್ತೆ, ಫಂಕ್ಷನ್ ಆಫ್ ದ ಬ್ರೈನ್ ಚೇಂಜ್ ಆಗತ್ತೆ. ಅದು ಚೇಂಜ್ ಆಗೋ ಪ್ರಾಸೆಸ್ಗೆ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೆಸರು. ಅದನ್ನೇ ಇನ್ನು ಸುಲಭವಾಗಿ ನೋಡೋಣ ಈ 2 ಸ್ಲೈಡಲ್ಲಿ. ಏನು ನಮ್ಮ ಮನಸ್ಸು ಅಂತಂದ್ರೆ, ಮನಸ್ಸು ಚೇಂಜ್ ಮಾಡೋದು ಅಂದ್ರೆ ಏನು, ನಮ್ಮ ಆಲೋಚನೆಗಳನ್ನ ಚೇಂಜ್ ಮಾಡ್ಕೊಂಡ್ರೆ ನಮ್ಮ ಮೆದುಳೇ ಚೇಂಜ್ ಆಗತ್ತೆ.
ನಮ್ಮ ಭಾವನೆಗಳನ್ನು ಚೇಂಜ್ ಮಾಡಿಕೊಂಡ್ರೆ ನಮ್ಮ ಮೆದುಳೇ ಚೇಂಜ್ ಆಗತ್ತೆ. ಬಟ್ ಬರೀ ಆಲೋಚನೆ ಭಾವನೆಗಳನ್ನು ಚೇಂಜ್ ಮಾಡಿಕೊಂಡ್ರೆ ಸಾಕಾಗಲ್ಲ, ಅದನ್ನ ನಮ್ಮ ಅನುಭವಕ್ಕೆ ತರಬೇಕು, ಇಂಪ್ಲಿಮೆಂಟ್ ಮಾಡಬೇಕು. ನಾವು ಥಾಟ್ಸನ್ನು ಚೇಂಜ್ ಮಾಡಿಕೊಂಡಾಗ, ಇಂಪ್ಲಿಮೆಂಟ್ ಮಾಡಿದಾಗ ಮಾತ್ರ ಜಾಸ್ತಿ ಚೇಂಜ್ ಆಗೋದು ಮೆದುಳು. ಆಫ್ಟರ್ ಅವರ್ ಎಕ್ಸ್ಪೀರಿಯನ್ಸ್, ಆಫ್ಟರ್ ಅವರ್ ಹ್ಯಾಬಿಟ್ಸ್, ಅವರ್ ಆಕ್ಷನ್ಸ್, ಅವರ್ ಬಿಹೇವಿಯರ್ ಚೇಂಜ್ ಆದಾಗ. ಇಲ್ಲದೆ ಹೋದರೆ ಎಲ್ಲ ಹೇಳ್ತಾರೆ, ನಾನು ನಿಮ್ದೆಲ್ಲ ಕೇಳಿಬಿಟ್ಟು ನನಗೆ ಮುಂಚೆ ನನ್ನ ಅಣ್ಣನ ಬಗ್ಗೆ ತುಂಬ ಕೋಪ ಆಯಿತು, ನನಗೆ ಇವಾಗ ಏನು ಕೋಪ ಮಾಡ್ಕೊಳ್ಳೋದಿಲ್ಲ ಮನಸ್ಸಲ್ಲಿ ಅಂತ ಹೇಳ್ತಾರೆ. ಬರೀ ಥಾಟ್ ಲೆವೆಲಲ್ಲಿ ನಾವೊಬ್ಬರೇ ಮಾಡಿಕೊಂಡ್ರೆ ಸಾಕಾಗಲ್ಲ, ಏನು ಚೇಂಜ್ ಆಗಲ್ಲ. ಅದನ್ನ ಕಾರ್ಯರೂಪದಲ್ಲಿ ಹೆಂಗೆ ಅದೇ ಅಣ್ಣನ್ನ ಹೇಗೆ ನಾವು ನೋಡ್ತಾ ಇದ್ದೀವಿ, ಇನ್ನು ಸ್ನೇಹ ಭಾವದಿಂದ ನೋಡ್ತಾ ಇದ್ದೀವಾ, ಆರ್ ವಿ ಡೂಯಿಂಗ್ ಥಿಂಗ್ಸ್ ಟುಗೆದರ್, ಅಥವಾ ಬೇರೆ ಬೇರೆ ರೀತಿನಲ್ಲಿ ಏನ್ ಥರದ್ದು ಬೇಕಾದರೂ ಇರಬಹುದು. ಇಟ್ ಹ್ಯಾಸ್ ಟು ರಿಸಲ್ಟ್ ಇನ್ ಆಕ್ಷನ್. ಇಲ್ಲದೆ ಹೋದ್ರೆ ಚೇಂಜ್ ಆಗತ್ತೆ ಬ್ರೈನು. ಇಟ್ ಈಸ್ ಓನ್ಲಿ ಶಾರ್ಟ್ ಟರ್ಮ್ ಚೇಂಜಸ್ ಆಗತ್ತೆ. ಇಟ್ ಈಸ್ ನಾಟ್ ಲಾಂಗ್ ಲಾಸ್ಟಿಂಗ್. ಲಾಂಗ್ ಲಾಸ್ಟಿಂಗ್ ಚೇಂಜಸ್ ಆಫ್ ದ ಬ್ರೈನ್ ಕ್ಯಾನ್ ಹ್ಯಾಪನ್ only when we change our experience, only when we change our actions, only when we change our behaviors, only when we change our habits. ಥಾಟ್ ಲೆವೆಲಲ್ಲಿ ಚೇಂಜ್ ಮಾಡಿಬಿಡ್ಬೋದು ಈಸಿ, ಬಿಕಾಸ್ ನಮ್ಮ ಒಳಗಡೆ ನಾನು ಮಾಡಿದ್ದೀನಿ ಅಂತ ಅನ್ಕೋಬೋದು. ಭಾವನೆಗಳ ಲೆವೆಲಲ್ಲಿ ಮಾಡ್ಬೋದು, ಇಂಟೆನ್ಷನ್ ಲೆವೆಲಲ್ಲಿ ಮಾಡ್ಬೋದು. ಕಾರ್ಯರೂಪಕ್ಕೆ ತರದೆ ಹೋದರೆ ಏನು ಲಾಂಗ್ ಲಾಸ್ಟಿಂಗ್ ಚೇಂಜಸ್ ಆಗಲ್ಲ. ಹಳೆ ಸರ್ಕಮ್ಸ್ಟೆನ್ಸಸ್ ಏನಾದರೂ ಬಂದರೆ ಸಾಕು, ಮತ್ತೆ ಇದೇ ಥರ ಆಗತ್ತೆ. ಹಳೆ ಥರನೇ ರಿಯಾಕ್ಟ್ ಮಾಡಕ್ಕೆ ಶುರು ಮಾಡ್ತೀವಿ. ಸೊ ಇದು ತುಂಬ ತುಂಬ ಇಂಪಾರ್ಟೆಂಟ್, ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ. ಇದನ್ನೇ ಇನ್ನೂ ಆಳವಾಗಿ ನೋಡಕ್ಕೆ ಹೋದಾಗ, ಅದಕ್ಕಿಂತ ಮುಂಚೆ ಇದು ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ, ವಿಲಿಯಂ ಜೇಮ್ಸ್ ಅನ್ನೋನು, ಹಿ ವಾಸ್ ಎ ಸೈಕಾಲಜಿಸ್ಟ್ ಅಂಡ್ ಎ ನ್ಯೂರಾಲಜಿಸ್ಟ್ 19th ಸೆಂಚುರಿನಲ್ಲಿ, ಬಿಗಿನಿಂಗ್ ಆಫ್ 19th ಸೆಂಚುರಿ. ಹೇಳ ಆ್ಯಕ್ಚುಲಿ ವಿವೇಕಾನಂದಸ್ ಕಂಟೆಂಪ್ರರಿ. ವಿವೇಕಾನಂದ ಇಂದ ತುಂಬ ಇನ್ಫ್ಲೂಯೆನ್ಸ್ ಆಗಿ ಮನಸ್ಸಿನ ಬಗ್ಗೆ ತುಂಬ ಅವರಿಂದ ಕಲಿತು, ವಿವೇಕಾನಂದರು ಏನು ಹೇಳ್ತಾ ಇದ್ರು ಅದನ್ನು ಕೆಲವು ಸಲ ಸೈಂಟಿಫಿಕ್ ಆಗೂ ಹೇಳಿದ್ದಾರೆ. ಸೊ ವಿಲಿಯಂ ಜೇಮ್ಸ್ ಹೇಳ್ತಾರೆ, ದ ಗ್ರೇಟೆಸ್ಟ್ ಡಿಸ್ಕವರಿ ಆಫ್ ಮೈ ಜನರೇಷನ್ is that a human being can alter his life by altering his attitudes. ಆಟಿಟ್ಯೂಡ್ ಅಂದರೆ ಏನು? ನಮ್ಮ ಮನಸ್ಸಿನಲ್ಲಿರೋದು. ನಮ್ಮ ಆಟಿಟ್ಯೂಡ್ನ ಚೇಂಜ್ ಮಾಡಿಕೊಂಡ್ರೆ ನಮ್ಮ ಮೆದುಳು ಚೇಂಜ್ ಆಗತ್ತೆ. ಬಿಕಾಸ್ ಅವರ್ ಆಕ್ಷನ್ಸ್ ವಿಲ್ ಚೇಂಜ್, ಹೌ ವಿ ಸಿ ಥಿಂಗ್ಸ್ ವಿಲ್ ಚೇಂಜ್. ಬಿಕಾಸ್ ಲಾಸ್ಟ್ ಟೈಮ್ ಇಂದ ಶುರು ಮಾಡಿದೆ, ಒಂದು ಮೇಜರ್ principle of Yogakshema is, if you change the way you look at things, the things you look at will change. This is nothing but changing our perception, changing our attitude towards life, changing our attitude towards our people. Adan ಮಾಡಿದಾಗ ನಮ್ಮ ಲೈಫೇ ಚೇಂಜ್ ಆಗತ್ತೆ ಅಂತ ಹೇಳ್ಬಿಟ್ಟು. Because of this, we will go little bit deeper into this concept and ಅವಾಗ ಅರ್ಥ ಆಗತ್ತೆ. ಏನು ನಮ್ಮ ಮನಸ್ಸನ್ನ ಇಷ್ಟು ಬೇಗ ಚೇಂಜ್ ಮಾಡಬಹುದು ಅಲ್ವಾ? ಇವತ್ತೇನಾದರೂ ನಾವು ಆಚೆ ಹೋಗಬೇಕು ರೆಸ್ಟೋರೆಂಟ್ ಅಂತ ಅಂದ್ಕೊಂಡಿದ್ರೆ, ಇವತ್ತು ಸೌತ್ ಇಂಡಿಯನ್ ಬೇಡ, ಈ ಸಲ ನಾರ್ತ್ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಚೇಂಜ್ ಮಾಡ್ತೀವಲ್ಲ ಮನಸ್ಸು. ಆ ಥರ ಅಲ್ಲ. ದ ವೇ ವಿ ನೀಡ್ ಟು ಚೇಂಜ್ ಅವರ್ ಮೈಂಡ್ ಈಸ್ ಇನ್ ಅ highly structured way, highly organized way, in a conscious way, in a deliberate way. ನಾವು ಮಾಡಿದಾಗ then our brain changes, if it is followed by changes in our experience, changes in our behavior, changes in our action ಅಂತ. ಏನು ನಮ್ಮ ಮನಸ್ಸನ್ನ ಇನ್ ಅ ಹೈಲಿ ಸ್ಟ್ರಕ್ಚರ್ಡ್, ಕಾನ್ಷಿಯಸ್, ವಿಲ್ಫುಲ್, ಡೆಲಿಬ್ರೇಟ್ ವೇಸ್ ಚೇಂಜ್ ಮಾಡಿದಾಗ, ಓವರ್ ಎ ಪೀರಿಯಡ್ ಆಫ್ ಟೈಮ್, ಇಫ್
Changing our mind is followed by changing our actions, changing our behavior, changing our habits, changes in our experience. Then long lasting changes in the brain can happen, and that is what results in changing our life. ಅದನ್ನೇ change your mind, change your brain. Change your thoughts, change your brain. Change your feelings, change your brain. Change your emotions, change your brain. Change your perception, change your brain. Change your attitude. You can change the very structure and function of the brain. Change your beliefs and belief system, that will help change your brain. This is what helps you're changing your personality, that helps in changing your brain and changing your life itself. ಇದು ಇಷ್ಟನ್ನು ತಿಳ್ಕೊಂಡ್ರೆ ಸಾಕು, ಬ್ರೈನಲ್ಲಿ ಸ್ಟ್ರಕ್ಚರಲ್ ಚೇಂಜಸ್ ಆಗತ್ತೆ, ಫಂಕ್ಷನಲ್ ಚೇಂಜಸ್ ಆಗತ್ತೆ ಅಂತ ಅಂದ್ಬಿಟ್ಟು. ಸೊ ದಿಸ್ changing in our brain is called rewiring of our brain. It's a technical term. ಇಲ್ಲದೆ ಹೋದ್ರೆ ನಮ್ಮ ಹ್ಯಾಬಿಟ್ಸ್ ಎಲ್ಲ ಹಾರ್ಡ್ ವೈರ್ ಆಗತ್ತೆ, ಏನು ಮಾಡಿದ್ರೂ ಚೇಂಜ್ ಮಾಡೋಕ್ಕಾಗಲ್ಲ. ಈ ರೀತಿನಲ್ಲಿ ನಾವು ಮಾಡಿದಾಗ ಮಾತ್ರ ಮನಸ್ಸನ್ನು ಚೇಂಜ್ ಮಾಡಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಎಕ್ಸ್ಪೀರಿಯನ್ಸಲ್ಲಿ ರಿಸಲ್ಟ್ ಆಗಬೇಕು. ಆವಾಗ ವಿ ಕ್ಯಾನ್ ರೀವೈರ್ ಅವರ್ ಬ್ರೈನ್ ಅನ್ನೋದನ್ನು ಅರ್ಥ ಮಾಡ್ಕೋಬಹುದು. ದಿಸ್ ಪ್ರಾಸೆಸ್ ಇಸ್ ಕಾಲ್ಡ್ ನ್ಯೂರೋಪ್ಲಾಸ್ಟಿಸಿಟಿ. ಸೊ ಇದೆಲ್ಲ ಇರಬಹುದು, ಇದೆಲ್ಲ ತಿಳ್ಕೊಬಹುದು ನೋಡಿ. ಬಟ್ ಇದನ್ನು ನಾವು ಅಳವಡಿಸ್ಕೊಳ್ದೆ ಹೋದರೆ ಏನೂ ಉಪಯೋಗ ಇಲ್ಲ ಅಂತ ಗಣ್ಯರು ಹೇಳ್ತಾರೆ. ವಿ ಕ್ಯಾನ್ ಹ್ಯಾವ್ ಆಲ್ ದ ನಾಲೆಡ್ಜ್, ಇದನ್ನೆಲ್ಲ ಐ ಕ್ಯಾನ್ ಗಿವ್ ಇಟ್ ಯು ಆನ್ ದ ಪ್ಲ್ಯಾಟರ್, ಅಷ್ಟು ಈಸಿಯಾಗಿ ಅರ್ಥ ಮಾಡಿಸ್ಬೋದು, ನೀವು ಹಾಗೆ ಬಾಯಿನಲ್ಲೂ ಹೇಳ್ಬೋದು. ಬರೀ ಹೇಳಿದ್ರೆ ಸಾಕಾಗಲ್ಲ, ವಿ ನೀಡ್ ಟು ಪುಟ್ ಇಟ್ ಇನ್ ಟು ಆಕ್ಷನ್. ಆತ್ಮೀಯರೇ, ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ ನಾವು ಎಷ್ಟೆಲ್ಲ ಅದ್ಭುತವಾದಂತಹ ವಿಚಾರಗಳನ್ನ ತಿಳ್ಕೊಂಡ್ವಿ ಅಂತ. ಕಣ್ಣಿಗೆ ಕಾಣದಂತಹ, ಕೈಗೆ ನಿಲುಕದಂತಹ ಈ ಮನಸ್ಸು ಕಣ್ಣಿಗೆ ಕಾಣುವಂತಹ, ಕೈಗೆ ನಿಲುಕುವಂತಹ ಮೆದುಳನ್ನೇ ಬದಲಾಯಿಸುವಂತಹ ಶಕ್ತಿಯನ್ನ ಹೊಂದಿದೆ ಅನ್ನೋದನ್ನ ತಿಳ್ಕೊಂಡ್ವಿ. ಇದನ್ನೇ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳ್ತಾರೆ. ಇದನ್ನ ಒಂದು ಅದ್ಭುತವಾದಂತಹ ಬೌದ್ಧ ಭಿಕ್ಷುಗಳ ಕಥೆಯ ರೂಪದಲ್ಲಿ ನಮಗೆ ನಮ್ಮ ಮೇಡಮ್ ತಿಳಿಸ್ಕೊಟ್ಟಿದ್ದಾರೆ ಅಲ್ವಾ. ಧ್ಯಾನಕ್ಕೆ ಎಂತಹ ಅದ್ಭುತವಾದಂತಹ ಶಕ್ತಿ ಇದೆ ಅನ್ನೋದನ್ನ ತಿಳ್ಕೊಂಡ್ವಿ. ಈ ಲೋವರ್ ಸೆಂಟರ್ ಆಕ್ಟಿವ್ ಆಗಿದ್ದಾಗ ನಕಾರಾತ್ಮಕ ಆಲೋಚನೆಗಳು ತನ್ನಷ್ಟಕ್ಕೆ ತಾನೇ ಉತ್ಪತ್ತಿಯಾಗ್ತಿರುತ್ತೆ. ಹಾಗಿದ್ರೆ ನಾವೇನ್ ಮಾಡ್ಬೇಕು? ನಮ್ಮ ಹೈಯರ್ ಸೆಂಟರ್ ಅನ್ನ ಹೆಚ್ಚು ಆಕ್ಟಿವ್ ಆಗೋ ಹಾಗೆ ಮಾಡ್ಕೋಬೇಕು. ಈ ನ್ಯೂರೋಪ್ಲಾಸ್ಟಿಸಿಟಿಯ ಬಗ್ಗೆ ತಿಳ್ಕೊಳ್ತಾ ಹೋದಂತೆ ಕುತೂಹಲ ತನ್ನಷ್ಟಕ್ಕೆ ತಾನೇ ಹೆಚ್ಚಾಗ್ತಾನೆ ಹೋಗ್ತಿದೆ ಅಲ್ವಾ. ಹಾಗಿದ್ರೆ ಸರಿ, ಬನ್ನಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೆಚ್ಚು ಹೆಚ್ಚು ವಿಚಾರಗಳನ್ನ ಇದ್ರ ಬಗ್ಗೆ ತಿಳ್ಕೊಳ್ಳೋಣಂತೆ. ಈಗ ನಮ್ಮ ಇಂದಿನ ಸಂಚಿಕೆಯನ್ನ ಆವಿಷ್ಕಾರ ಸೂಕ್ತಿಯ ಜೊತೆಗೆ ಮುಕ್ತಾಯ ಮಾಡೋಣ. ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ವಂದನೆಗಳು. ಧನ್ಯವಾದ. ಆವಿಷ್ಕಾರ ಸೂಕ್ತಿಯೊಂದಿಗೆ ಇಂದಿನ ನಮ್ಮ ಈ ಕಾರ್ಯಕ್ರಮವನ್ನ ಮುಗಿಸೋಣ. ಹಿಂದೆ ಏನಾಗಿದ್ದಿರಬಹುದೋ ಎಂದು ಮರುಗದೆ, ಮುಂದೆ ಏನಾಗಬಹುದೋ ಎಂದು ಕೌತುಕ ಪಡದೆ, ಇಂದು ಭರವಸೆಯೊಡನೆ ಜೀವಿಸುವುದೇ ಸೂಕ್ತ.